सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಸಾಮಾನ್ಯವಾಗಿ ಮನುಷ್ಯ ಯಾಕೆ ಅಷ್ಟೊಂದು ದುಃಖಕ್ಕೆ ಒಳಗಾಗ್ತಾನೆ ಅಂತಂದ್ರೆ, ಅವನು ಈ ಕ್ಷಣದಲ್ಲಿ ಬದುಕುವಂತಹದ್ದನ್ನು ಅವನು ಕಲಿತಿಲ್ಲ. ಫ್ಯೂಚರ್ ಅಂತ ಹೇಳಿ ಮುಂದೆ ಅದು ಸಂಭವಿಸಬಹುದು ಅಥವಾ ಸಂಭವಿಸದೇ ಇರಬಹುದು. ಮುಂದಿನ ಕುರಿತು ಯೋಚನೆ ಮಾಡುವಂತಹದ್ದು, ಭವಿಷ್ಯವನ್ನ ಕುರಿತು ಯೋಚನೆ ಮಾಡ್ತಾನೆ. ಭವಿಷ್ಯದಲ್ಲಿ ಹೇಗಿರುತ್ತೆ, ಇಲ್ಲ ಅಂತಂದ್ರೆ ಆಗಿ ಹೋದಂತಹ ಘಟನೆಗಳನ್ನ ನೆನಪು ಮಾಡಿಕೊಂಡು ಮತ್ತೆ ಮತ್ತೆ ಅಳ್ತಾ ಕೂರುವಂತಹದ್ದು. ಸೊ ಐದರ್ ಹಿ lives in the past or he lives in the future. So he does not know how to live in the presence. So ಈ ಕ್ಷಣವನ್ನು ನಾವು ಚೆನ್ನಾಗಿ ಅನುಭವಿಸಬೇಕು. So and this is called ವಿವೇಕ. ಸೊ ವಿವೇಕ ನಮಗೆ ಏನನ್ನ ಕಲಿಸುತ್ತೆ ಅಂತಂದ್ರೆ, ಕೇವಲ ಈ ಕ್ಷಣದಲ್ಲಿ ನಾನು ಬದುಕಬೇಕು ಅನ್ನುವಂತಹದ್ದು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು ವೇದಾಂತ ಅಂತ ಹೇಳಿದಾಗ ನಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ, ನಾನು ಯಾರು ಮತ್ತು ನಾನು ಯಾರು ಅಲ್ಲ. ಸೊ ಸತ್ಯ, ಟ್ರೂತ್ ಅಬೌಟ್ ಮೈಸೆಲ್ಫ್. ಸೊ ಮೋಹ ನನಗೆ ಯಾಕೆ ಆಗ್ತಾ ಇದೆ? ಆಕ್ಚುಲ್ ಆಗಿ ಡೆಲ್ಯೂಷನ್, ಮೋಹ ಅಂತ ಹೇಳ್ತೀವಿ. ಮೋಹದ ಬಲೆಗೆ ನಾವು ಯಾಕೆ ಸಿಕ್ಕಿ ಬೀಳ್ತೀವಿ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ವಿ ಅಟ್ಯಾಚ್ ಅವರ್ ಸೆಲ್ಫ್ ವಿತ್ ವಾಟ್ ವಿ ಆರ್ ನಾಟ್.
ಸೊ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ನಮಗೆ ಉಪಕರಣಗಳಂತೆ ನಮಗೆ ಸಿಕ್ಕಿದೆ. ವೇದಾಂತದಲ್ಲಿ ಇದು ಸಾಕಷ್ಟು ಬಾರಿ ಚರ್ಚೆ ಆಗುವಂತಹ ವಿಷಯ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಗುರು ಕೂಡ ಅದೇ ಹೇಳ್ತಾನೆ, ಸಿ ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ಇವನ್ ದಿ ಇಂಟೆಲೆಕ್ಟ್. ನೀನು ಏನೇನೋ ಅಲ್ಲದವನು. ಮತ್ತು ಯಾವ ಒಂದು ದೇಹ, ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹ ಅನುಭವಗಳು ನಿನಗೆ ಸಿಗ್ತಾ ಇದೆ, ದೇ ಆರ್ ದಿ ಟೂಲ್ಸ್ ಗಿವನ್ ಟು ಯು. ನೀನು ಅವುಗಳನ್ನು ಉಪಯೋಗಿಸ್ಕೋಬೇಕು. ಅವುಗಳನ್ನು ನಾನು ಯಾಕೆ ಉಪಯೋಗಿಸ್ಕೋಬೇಕು? ಅದರಿಂದ ನನಗೇನು ಪ್ರಯೋಜನ? ಜೀವನದ ಸಾರ್ಥಕತೆ ಅಂತಂದರೆ ಆತ್ಮೋದ್ಧಾರ ಅಂತ ಹೇಳ್ತಾರೆ. ಸೊ ಆತ್ಮದ ಉದ್ಧಾರಕ್ಕಾಗಿ ನಮಗೆ ಸಿಕ್ಕಿರುವಂತಹ ಈ ಒಂದು ಟೂಲ್ಸ್, ದಟ್ ಈಸ್ ದೇಹ, ಮನಸ್ಸು ಮತ್ತು ಬುದ್ಧಿ, ಇವುಗಳನ್ನು ಉಪಯೋಗಿಸ್ಕೊಂಡು ಸಾಧನೆಯನ್ನು ನಾವು ಮಾಡಬೇಕಾಗುತ್ತೆ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ನಮಗೆ ಸಿಕ್ಕಿರುವಂತಹ ಈ ಟೂಲ್ಸ್, ದೇಹ ಮತ್ತು ಮನಸ್ಸು, ಅವುಗಳನ್ನು ನಾನು ಅಂತಲೇ ಭಾವಿಸುವಂತಹದ್ದು. ಸೊ ಈ ದೇಹ ಅದು ನಾನು, ಈ ಮನಸ್ಸು ಅದು ನಾನು. ಸೊ ನಾನು ಅಂತಂದರೆ ದೇಹ ಮತ್ತು ಮನಸ್ಸು. ಸೊ ಈ ರೀತಿ ದೇಹ ಮತ್ತು ಮನಸ್ಸನ್ನು ನಾನು ಅಂತ ತಿಳ್ಕೊಂಡಿರುವಂತಹದ್ದೇ ಬಹಳ ದೊಡ್ಡ ಮೋಹ ಅದು. ಸೊ ಈ ಕಾರಣದಿಂದ ಇಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯಾವಾಗ ನಾವು ಕರ್ಮಯೋಗದ ಮಾರ್ಗವನ್ನು ನಾವು ಅನುಸರಿಸ್ತೀವಿ, ಕರ್ಮ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರುವಂತಹ ಕರ್ಮ ಯೋಗವಾಗಿ ನಾನು ಬದಲಾಯಿಸಬೇಕು ಅಂತಂದರೆ ಅಲ್ಲಿ ನಾನು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು? ನಾನು ಕರ್ಮವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಇರುವಂತಹ ಆ ಭಾವನೆಗಳು, ಉದ್ದೇಶಗಳು, ಅದೆಲ್ಲ ಏನಾಗಿದೆ, ಆ ಹಿನ್ನೆಲೆಯನ್ನು ನಾನು ತಿಳ್ಕೋಬೇಕಾಗತ್ತೆ. ಸೊ ಅದರಿಂದ ಯಾವಾಗ ನಾವು ಕರ್ಮಯೋಗದ ಮಾರ್ಗವನ್ನು ನಾವು ಅನುಸರಿಸ್ತೀವಿ, ಆಗ ದಿಸ್ ಬುದ್ಧಿ ಇದು ಮೋಹವನ್ನು ದಾಟಿ ಬಹಳ ಮುಂದೆ ಹೋಗುತ್ತೆ. ಸೊ ಆಗ ನಮ್ಮಲ್ಲಿರುವಂತಹ ವಿವೇಕ ಅನ್ನುವಂತಹದ್ದು ಅದು ಜಾಗೃತವಾಗತ್ತೆ. ಸೊ ವಿವೇಕ ಜಾಗೃತವಾಗತ್ತೆ ಅಂತಂದ್ರೆ ದಟ್ ಈಸ್ ದಿ ಟೈಮ್ ಇಟ್ ವಿಲ್ ಟೀಚ್ ಅಸ್ ದಟ್ ವಿ ಆರ್ ನಾಟ್ ದಿ ಬಾಡಿ, ವಿ ಆರ್ ನಾಟ್ ದಿ ಮೈಂಡ್. ಸೊ ಆಗ ನಾನು ಈ ದೇಹ ಮತ್ತು ಮನಸ್ಸಿಗಿಂತ ಬಹಳ ಬೇರೆಯಾಗಿಯೇ ಇರುವಂತಹ ಮತ್ತೊಂದು ಎಂಟಿಟಿ. ಸೊ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ದೇಹ ಮತ್ತು ಮನಸ್ಸಿಗಿಂತ ನಾನು ಬೇರೆ ಅನ್ನುವಂತಹ ಒಂದು ಸತ್ಯ ನನಗೆ ವಿವೇಕ ಜಾಗೃತವಾದಾಗ ಅದು ನನಗೆ ಕಲಿಸುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಡಿಫರೆಂಟ್ ಫ್ರಮ್ ದಿ ಕ್ಲೋತ್ಸ್ ದಟ್ ವಿ ವೇರ್. ನಾವು ದಿನನಿತ್ಯದಲ್ಲಿ ಬಟ್ಟೆಯನ್ನು ಬದಲಾಯಿಸ್ತೀವಿ. ನಾವು ಧರಿಸಿರುವಂತಹ ಬಟ್ಟೆ ಅದು ನನಗಿಂತ ಬೇರೆ ಏನಂತ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋತೀವಿ. ಸೊ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಾವು ನೋಡಿದ ಕೂಡಲೇ ಹೇಳ್ತೀವಿ, ನಾನು ಹಾಕೊಂಡಿದ್ದ ಬಟ್ಟೆ ಅದು, ನಾನು ಅದನ್ನು ಬೆಚ್ತಾ ಇದ್ದೀನಿ, ಮತ್ತೆ ಬೇರೆ ಅದನ್ನು ನಾನು ಧರಿಸ್ತೀನಿ. ಸೊ ಬೇರೆ ಅದನ್ನು ನಾನು ಧರಿಸ್ಬೇಕು ಅಂತಂದಾಗ ನಾನು ಧರಿಸಿರುವಂತಹ ಬಟ್ಟೆಯನ್ನು ನಾನು ಕಳಚಿ ಹಾಕಬೇಕು. ಸೊ ಧರಿಸಬೇಕಾಗಿರುವಂತಹ ಬಟ್ಟೆಯನ್ನು ಕೂಡ ನಾನು ನೋಡ್ತೀನಿ, ಕಳಚಿ ಹಾಕುವಂತಹ ಬಟ್ಟೆಯನ್ನು ಕೂಡ ನಾನು ನೋಡ್ತೀನಿ. ಬಟ್ ಎಂದೂ ಕೂಡ ನಾನು ಆ ಬಟ್ಟೆಗಳನ್ನು ನಾನು ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಅದು ಕೇವಲ ನಾನು ಧರಿಸುವುದಕ್ಕೆ ಇರುವಂತಹದ್ದು. ಅದೊಂದು ಹೊದಿಕೆ, ದೇಹದ ಮೇಲಿನ ಹೊದಿಕೆ. ಬಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ಲಿ ಹೇಗೆ ಈ ದೇಹಕ್ಕೆ ಆ ಬಟ್ಟೆಗಳನ್ನು ನಾನು ಧರಿಸ್ತೀನಿ, ಇಟ್ ಈಸ್ ಎಕ್ಸಾಕ್ಟ್ಲಿ ನಾನು ಕೂಡ ಈ ದೇಹವನ್ನು ಧರಿಸಿರುವಂತಹವನು. ಬಟ್ ಬಟ್ಟೆಯನ್ನು ನಾನು ಧರಿಸ್ತೀನಿ ಅಂತಂದಾಗ ದಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ನಾನು ದೇಹವನ್ನು ನಾನು ಧರಿಸ್ತಾ ಇದ್ದೀನಿ ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದು ವೇಳೆ ನಾನು ಬಟ್ಟೆಯನ್ನು ಧರಿಸುವಂತ ಈ ದೇಹವನ್ನು ಕೂಡ ನಾನು ಧರಿಸಿದ್ದೀನಿ, ಸೊ ವಿವೇಕ ಜಾಗೃತವಾದಾಗ ಅದು ನನಗೆ ಹೇಳಿಕೊಟ್ಟಿದೆ, ನಾನು ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಅವುಗಳಿಗಿಂತ ಬೇರೆ.
ಬಟ್ಟೆಗಳು ಹೇಗೆ ನನಗಿಂತ ಬೇರೆನೋ ಅದೇ ರೀತಿ ಈ ದೇಹ ಮತ್ತು ಮನಸ್ಸು ಕೂಡ ನನಗಿಂತ ಬೇರೆ ಅನ್ನುವಂತಹ ಸತ್ಯ ನನಗೆ ಸಂಪೂರ್ಣವಾಗಿ ಮನದಟ್ಟಾಗುತ್ತೆ. ಆ ಕ್ಷಣದಲ್ಲಿ ನನಗೆ ವೈರಾಗ್ಯ ಅನ್ನುವಂತಹದ್ದು ಹುಟ್ಟುಕೊಳ್ಳುತ್ತೆ. ಸೊ ವೈರಾಗ್ಯ ನಮ್ಮಲ್ಲಿ ಹುಟ್ಕೋಬೇಕು ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಜ್ಞಾನ. ಕೇವಲ ಜ್ಞಾನ ಮಾತ್ರ ನಮಗೆ ವೈರಾಗ್ಯವನ್ನು ಕಲಿಸುತ್ತೆ. ಸೊ ಸುಲಭವಾಗಿ ವೈರಾಗ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವಿ ಶುಡ್ ಆಲ್ವೇಸ್ ರಿಮೆಂಬರ್ ದಟ್ ಐ ಆಮ್ ನಾಟ್ ಅಟ್ಯಾಚ್ಡ್ ಟು ದಿ ಬಾಡಿ ಆ್ಯಂಡ್ ಮೈಂಡ್, ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಬಾಡಿ ಆ್ಯಂಡ್ ಮೈಂಡ್ ಈಸ್ ಡೀಪ್ಲಿ ಅಟ್ಯಾಚ್ಡ್ ಟು ದಿ ಜಗತ್. ಅಂತಂದ್ರೆ ದಿಸ್ ಬಾಡಿ ಆ್ಯಂಡ್ ಮೈಂಡ್ ಇಟ್ ಬಿಲಾಂಗ್ಸ್ ಟು ದಿ ಜಗತ್. ಸಿ ನನಗಿಂತ ಜಗತ್ತು ಬೇರೆ ಅಂತ ನಾನು ಹೇಳ್ತೀನಿ. ನನಗಿಂತ ಜಗತ್ತು ಬೇರೆ. ಜಗತ್ತು ಅನ್ನುವಂತಹದ್ದು ನನಗೆ ಒಂದು ಕ್ಷೇತ್ರ. ಅದು ನನಗೆ ಬಹಳ ಸುಲಭವಾಗಿ ಅರ್ಥ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಅದು ಎಂದಿಗೂ ನಾನಲ್ಲ. ದೇ ಬಿಲಾಂಗ್ ಟು ದಿಸ್ ಜಗತ್. This body and mind, they are the products of this jagat. They belong to the jagat. ಸೊ ಯಾವಾಗ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ಮತ್ತು ಈ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಜಗತ್ತಿಗೆ ಸಂಬಂಧಪಟ್ಟಿರುವಂತಹದ್ದು, ನನ್ನ ಜಗತ್ತು ಕೂಡ ನಾನಲ್ಲ. ಒನ್ಸ್ ಅಗೇನ್, ಸೊ ಯಾವಾಗ ಈ ರೀತಿ ಒಂದೊಂದೇ ಸತ್ಯಗಳು ನಮ್ಮ ಅರಿವಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ, ಆಗ ದಟ್ ಈಸ್ ದಿ ಟೈಮ್ ದಟ್ ವೈರಾಗ್ಯ ಇಟ್ ಈಸ್ ಎಂಟರಿಂಗ್ ಇನ್ ಮೀ. ಸೊ ಐ ಹ್ಯಾವ್ ಒಂದ್ಸಲಿ ಈ ವೈರಾಗ್ಯ ಅನ್ನುವಂತಹದ್ದು ನಮ್ಮಲ್ಲಿ ಪ್ರವೇಶವನ್ನ ಪಡೆದ್ರೆ ಅಂತಂದ್ರೆ, ನನ್ನಲ್ಲಿ ವೈರಾಗ್ಯ ಉಂಟಾದ್ರೆ, ಅಂಡ್ ದೆನ್ ಐ ಹ್ಯಾವ್ ನೋ ಅಟ್ಯಾಚ್ಮೆಂಟ್ ಈವನ್ ವಿತ್ ದಿ ಕರ್ಮ ಆಲ್ಸೋ, ಬಿಕಾಸ್ it is very easy to understand that karma is done by the body. I have not done it. That particular karma is done by the body and I am not the body. See, when the karma is done by the body, the phala belongs to the body, not to me. See, I am not the karta. ಸೊ ಕರ್ಮದಿಂದ ಸಿಗಬಹುದಾದಂತಹ ಫಲಕ್ಕೆ ಕೂಡ ಐ ಆಮ್ ನಾಟ್ ಅಟ್ಯಾಚ್ಡ್. ಕರ್ಮ ಇಸ್ ಡನ್ ಬೈ ದಿ ಬಾಡಿ ಅಂಡ್ ಐ ಆಮ್ ನಾಟ್ ಅಟ್ಯಾಚ್ಡ್ ಟು ದಿ ಬಾಡಿ. ದೆನ್ ದಿ ಕರ್ಮ ಫಲ ಇಟ್ ಬಿಲಾಂಗ್ಸ್ ಟು ದಿ ಬಾಡಿ. ಸೊ ಐ ಆಮ್ ನಾಟ್ ಅಟ್ಯಾಚ್ಡ್ ಈವನ್ ಟು ದಿ ಕರ್ಮ ಫಲ. ಸೊ ನಾನು ಯಾವುದಕ್ಕೂ ಅಂಟ್ಕೊಂಡವನಲ್ಲ, ಮತ್ತು ಯಾವುದೂ ಕೂಡ ನನಗೆ ಅಂಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಐ ಆಮ್ ಸೋ ಪ್ಯೂರ್. ನಾನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ, ನನಗೂ ಕೂಡ ಯಾವುದು ಬಂದು ಅಂಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಯಾರು? ಐ ಆಮ್ ಅಸಂಗಃ. ಸೋ ಬ್ಯೂಟಿಫುಲ್. ಐ ಆಮ್ ಅಸಂಗಃ. ಸೊ ನಾನು ಸಂತೋಷಕ್ಕಾಗಿ ಕರ್ಮವನ್ನು ಮಾಡಬೇಕಾಗಿಲ್ಲ. ನನಗೇನೋ ಆನಂದ ಸಿಗುತ್ತೆ, ಸಂತೋಷ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ಅದರಿಂದ ನಾನು ಈ ಒಂದು ಕರ್ಮವನ್ನು ಮಾಡ್ತಾ ಇದ್ದೀನಿ. ನೋ 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 ನೋ. ನಾನು ಕರ್ಮವನ್ನು ಮಾಡ್ತಾ ಇರುವಂತಹದ್ದೇ ಬಿಕಾಸ್ ಆಫ್ ದಿ ಸಂತೋಷ. ಐ ಆಮ್ ಆಲ್ರೆಡಿ ಸಂತೋಷಿ. ಸಂತೋಷಕ್ಕಾಗಿ ನಾನು ಕರ್ಮವನ್ನು ಮಾಡ್ತಾ ಇಲ್ಲ, ಸಂತೋಷದಿಂದ ಕರ್ಮವನ್ನು ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್. ಐ ಆಮ್ ಆಲ್ರೆಡಿ ಹ್ಯಾಪಿ. ಸಾಮಾನ್ಯವಾಗಿ ವೇದಾಂತ ಅನ್ನುವಂತಹದ್ದನ್ನು ಪಕ್ಕಕ್ಕಿಟ್ಟು ಲೌಕಿಕವನ್ನು ನಾವು ನೋಡಿದ್ರೆ, ನಾವು ಯಾಕೆ ಕೆಲವು ಕರ್ಮಗಳನ್ನು ಮಾಡ್ತೀವಿ ಅಂತಂದ್ರೆ, ಅದರಿಂದ ಏನೋ ಒಂದು ಸಿಗತ್ತೆ, ಸೋ ದಟ್ ಐ ವಿಲ್ ಬಿ ಹ್ಯಾಪಿ. ಅಂಡ್ ವಿ ಡು ನಾಟ್ ನೋ ದಟ್ ವಿ ಆರ್ ದಿ ಹ್ಯಾಪಿನೆಸ್. ವೇದಾಂತದ ಪರಿಚಯ ಇಲ್ಲ. ಇಟ್ ಈಸ್ ವೆರಿ ಜನರಲ್, ಲೌಕಿಕ. ಸೊ ಆ ಸಂದರ್ಭದಲ್ಲಿ ನಾವು ಕರ್ಮಗಳನ್ನು ಯಾಕೆ ಮಾಡ್ತೀವಿ? ವೈ ಡು ವಿ ಡೂ ಸೋ ಮೆನಿ ಆಕ್ಷನ್ಸ್? ಏನೋ ಒಂದು ನಾವು ಮಾಡ್ತಾನೆ ಇರ್ತೀವಿ. ಯಾಕೆ ಮಾಡ್ತಾ ಇರ್ತೀವಿ ಅಂತಂದ್ರೆ, ನಾವು ಮಾಡುವಂತಹ ಪ್ರತಿಯೊಂದು ಆಕ್ಷನ್ಸ್ ಇಟ್ ಈಸ್ ಕಾಲ್ಡ್ ದಿ ಕರ್ಮ. ಸೊ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ, ಕೆಲಸ, ಸಾಮಾನ್ಯವಾಗಿ ಕೆಲಸ ಅಂತ ಹೇಳ್ತೀವಿ, ಕರ್ಮ ಅಂತ ನಾವು ಕರೆಯೋದಿಲ್ಲ. ಲೌಕಿಕದಲ್ಲಿ ನಾವು ಮಾಡುವಂತಹ ಒಂದು ಕಾರ್ಯವನ್ನು ಕುರಿತು ನಾವು ಹೇಳುವಂತಹದ್ದು ಕರ್ಮ ಅಂತ ಹೇಳೋದಿಲ್ಲ. ನಾವು ವಿ ಯೂಸ್ ಕೆಲಸ. ಸೊ ನಾನು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ನನಗೆ
ಆ ಕೆಲಸದಿಂದ ಏನೋ ಒಂದು ಸಿಗುತ್ತೆ. ಇಫ್ ಐ ಡೂ ದಿಸ್ ಐ ವಿಲ್ ಗೆಟ್ ದಟ್, ಇಫ್ ಐ ಗೆಟ್ ದಟ್ ಐ ವಿಲ್ ಬಿ ಹ್ಯಾಪಿ. ಸೊ ಸಂತೋಷ ನನಗೆ ಬೇಕು ಅಂತ ಹೇಳಿ ಸಂತೋಷಕ್ಕಾಗಿ ನಾನು ಒಂದು ಕರ್ಮವನ್ನು ಮಾಡ್ತೀನಿ. ನಾನು ಮಾಡುವಂತಹ ಆ ಒಂದು ಕರ್ಮ ನನಗೆ ಸಂತೋಷವನ್ನು ಕೊಡುತ್ತೆ. ಸೊ ರೈಟ್ ನೌ ಐ ಆಮ್ ನಾಟ್ ಹ್ಯಾಪಿ, ಸೊ ಐ ವಾಂಟ್ ಟು ಬಿ ಹ್ಯಾಪಿ, ಸೊ ಐ ಆಮ್ ಡೂಯಿಂಗ್ ಇಟ್. ಸಿ ದಟ್ ಈಸ್ ಮುಂಚೆ, ಬಿಫೋರ್ ವಿ ಕಮ್ ಟು ದಿಸ್ ವೇದಾಂತ. ಸೊ ವೇದಾಂತಕ್ಕೆ ಬಂದ ಮೇಲೆ ನಮಗೆ ಗೊತ್ತಾಗಬೇಕು, ಸಿ ಐ ಆಮ್ ದಿ ಸೋರ್ಸ್ ಆಫ್ ದಿಸ್ ಹ್ಯಾಪಿನೆಸ್, ಐ ಆಮ್ ದಿ ಸೋರ್ಸ್, ಐ ಆಮ್ ದಿ ಹ್ಯಾಪಿನೆಸ್. ನನ್ನ ಸ್ವರೂಪವೇ ಆನಂದ, ನನ್ನ ಸ್ವರೂಪವೇ ಸಂತೋಷ. ಆನಂದ ಸಂತೋಷ ಅನ್ನುವಂತಹದ್ದು ಅದು ನಾನೇ ಆಗಿದ್ದೀನಿ. ಸೊ ಸಂತೋಷಕ್ಕಾಗಿ ನಾನು ಕರ್ಮವನ್ನು ಮಾಡ್ತಾ ಇಲ್ಲ, ಸಂತೋಷದಿಂದ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ. ಸಿ ಐ ಆಮ್ ಆಲ್ರೆಡಿ ಹ್ಯಾಪಿ ಮತ್ತು ಸಂತೋಷದಿಂದ ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಮಾಡ್ತಾ ಇರುವಂತಹ ಕರ್ಮದಲ್ಲಿ ಕರ್ತೃತ್ವ ಭಾವ ಇರೋದಿಲ್ಲ, ಅಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಮಾಡ್ತಾ ಇರುವಂತಹದ್ದು ಒಂದು ಕರ್ಮ, ಅದರಿಂದ ನನಗೇನೂ ಬೇಡ. ಯಾಕೆಂತಂದ್ರೆ ದಿ ಅಲ್ಟಿಮೇಟ್ ಪ್ರಾಡಕ್ಟ್ ವಾಟ್ ವಿ ವಾಂಟ್ ಈಸ್ ಹ್ಯಾಪಿನೆಸ್. ಸೊ ಐ ಆಮ್ ಆಲ್ರೆಡಿ ಹ್ಯಾಪಿ. ಸೊ ನಾನೀಗ ಒಂದು ಕರ್ಮವನ್ನು ಮಾಡ್ತಾ ಇದ್ದೀನಿ, ಬಟ್ ಐ ಆಮ್ ಹ್ಯಾಪಿ, ವಿತ್ ಹ್ಯಾಪಿ ಐ ಆಮ್ ಡೂಯಿಂಗ್ ಇಟ್. ಸೊ ಐ ಆಮ್ ಆಲ್ರೆಡಿ ಹ್ಯಾಪಿ. ಸೊ ಈಗ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ, ನನಗೆ ಕರ್ಮದಿಂದ ಏನೂ ಬೇಕಿಲ್ಲ ಅಂತಂದರೆ, ದೆನ್ ವೈ ಆರ್ ವಿ ಡೂಯಿಂಗ್ ದಿ ಕರ್ಮ? ಈಸ್ ಈಶ್ವರಾರ್ಪಿತಂ. ಇಟ್ ಈಸ್ ಎ ಸೇವಾ, ಇಟ್ಸ್ ಎ ಡ್ಯೂಟಿ, ಇಟ್ಸ್ ಎ ಧರ್ಮ, ಇಟ್ ಈಸ್ ದಿ ವೆರಿ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ಈ ಒಂದು ಕರ್ಮವನ್ನು ಮಾಡೋದ್ರಿಂದ ಬಹುಶಃ ಇದು ಅನೇಕರನ್ನು ಹೋಗಿ ತಲುಪುತ್ತೆ. ಯಾಕೆಂತಂದ್ರೆ ಎಲ್ರಿಗೂ ಎಲ್ಲವನ್ನ ಮಾಡೋದಕ್ಕೆ ಆಗೋದೇ ಇಲ್ಲ. ಭಗವಂತ ನಮಗೆ ಅನೇಕಗಳನ್ನು ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅನೇಕರಿಗೆ ಅದು ಆಗೋದಿಲ್ಲ. ಸಮ್ ಪೀಪಲ್ ಆರ್ ರಿಯಲಿ ದೇ ಆರ್ ವೇಟಿಂಗ್ ಫಾರ್ ಸಮಥಿಂಗ್. ಯಾರೋ ಒಬ್ರು ಮಾಡೋದ್ರಿಂದ ಏನೋ ಒಂದು ಈಚೆ ಬರೋದನ್ನ, ಆ ಪ್ರಾಡಕ್ಟ್ಸ್ಗಳಿಗೆ ಅವರು ಕಾಯ್ತಾ ಇರ್ತಾರೆ. ಸೊ ನಾವು ಮಾಡದೆ ಹೋದರೆ ಅದು ಅವ್ರಿಗೆ ತಲುಪೋದಿಲ್ಲ ಪಾಪ. ಸೊ ನಮಗೆ ಮಾಡುವಂತಹ ಶಕ್ತಿ ಕೊಟ್ಟಿದ್ದಾನೆ ಅಂತಂದ್ಮೇಲೆ ಅದನ್ನು ನಾವು ಪರಮಾತ್ಮನಿಗೆ ಇಟ್ ಈಸ್ ಯುವರ್ ಸೇವಾ, ನಾನು ಮಾಡ್ತಾ ಇದ್ದೀನಿ, ಉಪಯೋಗಿಸ್ಕೋತಾ ಇದ್ದೀನಿ, ನೀನು ಕೊಟ್ಟಿರೋ ಸ್ಟ್ರೆಂತು, ನೀನು ಕೊಟ್ಟಿರೋಂತಹ ಆ ಒಂದು ಬುದ್ಧಿಯನ್ನು ನಾನು ಉಪಯೋಗಿಸ್ಕೋತಾ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ. ಸೊ ಸಂತೋಷದಿಂದ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ, ನನಗೇನು ಬೇಡ. ಸೊ ಈ ರೀತಿ ಕರ್ಮವನ್ನು ಮಾಡ್ತೀವಲ್ಲ, ಅದು ಆಗ ಆ ಕರ್ಮ ಯೋಗವಾಗಿ ಬದಲಾಗುತ್ತೆ. ಇಟ್ ಈಸ್ ಕಾಲ್ಡ್ ಕರ್ಮಯೋಗ. ಸೊ ಕರ್ಮ ಬಿಕಮ್ಸ್ ಧರ್ಮ, ಕರ್ಮ ಬಿಕಮ್ಸ್ ಯೋಗ. And this deep understanding about the truth that happens, ಆ ಸತ್ಯ ಈ ರೀತಿ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ತದಾ ಗಂತಾಸಿ ನಿರ್ವೇದಂ. ಇಟ್ ಮೀನ್ಸ್ one gains ವೈರಾಗ್ಯ. ತದಾ ಗಂತಾಸಿ ನಿರ್ವೇದಂ. ನಿರ್ವೇದ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ವೈರಾಗ್ಯ. ನಿರ್ವೇದ ಮೀನ್ಸ್ ಇಟ್ ಈಸ್ ವೈರಾಗ್ಯ. ನಿಜವಾದ ವೈರಾಗ್ಯ ಉಂಟಾದಾಗ ವಿ ಡೋಂಟ್ ಸಿ ದಿ ಹ್ಯಾಪಿನೆಸ್ ಇನ್ ದಿ ಆಬ್ಜೆಕ್ಟ್ಸ್. ಯಾವ ಒಂದು ವಸ್ತುವಿನಲ್ಲೂ ಕೂಡ ಸಂತೋಷ ಇಲ್ಲ, ಯಾವ ವಸ್ತುವಿಗೂ ಕೂಡ ನಮಗೆ ಸಂತೋಷವನ್ನು ಕೊಡುವಂಥ ಶಕ್ತಿ ಇಲ್ಲ, ಆ ವಸ್ತುಗಳಲ್ಲಿ ಇಲ್ಲ. ಇಟ್ ಈಸ್ ಓನ್ಲಿ ಅವರ್ ಭ್ರಮೆ. ವಿ ಥಿಂಕ್ ದಟ್ ಹ್ಯಾಪಿನೆಸ್ ಈಸ್ ದೇರ್ ಇನ್ ದಟ್ ಪ್ರಾಡಕ್ಟ್, ಇನ್ ದಟ್ ಆಬ್ಜೆಕ್ಟ್. ಸೊ ಇಫ್ ಐ ಗೆಟ್ ಇಟ್ ಐ ವಿಲ್ ಬಿ ಹ್ಯಾಪಿ. So if I get it, I will be happy. Somewhere I am postponing my happiness. Actually, I am already happy. ಸೊ ನಾನು ಈಗಾಗಲೇ ಸಂತೋಷವಾಗಿದ್ದೀನಿ ಅನ್ನುವಂತಹದ್ದನ್ನು ನಾನು ಅರ್ಥ ಮಾಡಿಕೊಳ್ಳದೆ, ಈ ಕ್ಷಣದಲ್ಲಿ ನನಗೆ ಸಂತೋಷ ಬೇಕು ಅಂತಂದರೆ ಸಿಗುತ್ತೆ, ಅದು ನಾನೇ ಆಗಿದ್ದೀನಿ. ಬಟ್ ಸಮ್ವೇರ್ ಬಿಕಾಸ್ ಆಫ್ ಅಜ್ಞಾನ, ignorance, I am postponing my happiness. I will do this karma, I will get that, and through that I will get the happiness. ಅಂತಂದರೆ till that time, till that gap period ಇದೆಯಲ್ಲ, so I will postpone my happiness. So we know that we are the nature of happiness. See, ಸಂತೋಷ ಮತ್ತು ಆನಂದ ಅನ್ನುವಂತಹದ್ದು
ಹೇಗಿರುತ್ತೆ ಅಂತಂದರೆ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲ್ ಆಗಿ ಐ ಆಮ್ ಹ್ಯಾಪಿ ಅಂತ ನಾವು ಹೇಳಿದಾಗ ನಾನು ಸಂತೋಷವಾಗಿದ್ದೀನಿ ಅಂತಂದರೆ ಸಂತೋಷವಾಗಿದ್ದೀನಿ ಅಂತ ಹೇಳ್ತಿದ್ದಿಲ್ಲ. ಆ ಸಂತೋಷ ಅದು ಏನದು, ಹೇಗಿರುತ್ತೆ ಅದು, ಅದರ ರುಚಿ ಏನು, ಅದರ ಬಣ್ಣ ಏನು, ಗಾತ್ರ ಏನು, ತೂಕ ಏನು, ಅದರ ರೂಪ ಏನು. ಲೆಟ್ ಮೀ ಸಿ. ನೋ, ವಿ ಕೆನಾಟ್ ಎಕ್ಸ್ಪ್ಲೈನ್ ದಿ ಹ್ಯಾಪಿನೆಸ್ ಬಿಕಾಸ್ ವಿ ಆರ್ ದ್ಯಾಟ್. ಸಿ, ಫಾರ್ ಎಕ್ಸಾಂಪಲ್, ದೀರ್ಘ ನಿದ್ರೆಯಲ್ಲಿ ದೆರ್ ಈಸ್ ಸಂತೋಷ, ದೆರ್ ಈಸ್ ಆನಂದ. ನಾವು ನಿದ್ರೆಯನ್ನು ಮಾಡಿ ಎಚ್ಚೆತ್ತ ಬಳಿಕ ನಮ್ಮನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಹೊಸ ಜಾಗ, ಸೊ ನಾವಲ್ಲಿ ಮಲಗಿ ನಿದ್ರೆ ಮಾಡ್ತೀವಿ. ಮಾರನೇ ದಿವಸ ನಾವು ಎಚ್ಚರ ಆದಾಗ ಆ ಮನೆಯವರು ಬಂದು ನಮ್ಮನ್ನು ಕೇಳ್ತಾರೆ, ಏನಪ್ಪ ರಾತ್ರಿ ನಿದ್ದೆ ಬಂತ, ಹೊಸ ಜಾಗ, ಪ್ರಯಾಣ ಮಾಡಿದ್ರಿ, ದೇಹಕ್ಕೆ ಆಯಾಸ ಆಗಿತ್ತು, ಊಟ ಕೂಡ ಹೇಗಿತ್ತೋ ಏನೋ ವಿಚಾರಿಸ್ಕೊಳಕ್ಕಾಗಲಿಲ್ಲ, ನಿದ್ರೆ ಬಂತ? ಒಳ್ಳೆ ನಿದ್ರೆ ಬಂತು, ಸುಖವಾಗಿ ನಿದ್ರೆ ಮಾಡಿದೆ. ಹೌದಾ, ಸೊಳ್ಳೆ ಕಾಟ ಏನೂ ಇರಲಿಲ್ಲ ತಾನೇ, ನಿದ್ರೆ ಬಂತ? ಅದ್ಭುತ, ನಾನು ನಿಮಗೆ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗಿ ಮಲಗಿದ್ನಲ್ಲ, ಅಷ್ಟೇ ನನಗೆ ಜ್ಞಾಪಕ ಇರೋದು. ಈಗ ನೋಡಿ ಎದ್ದು ಬರ್ತಾ ಇದ್ದೀನಿ, ಒಳ್ಳೆ ನಿದ್ದೆ, ಸುಖವಾದ ನಿದ್ದೆ, ಆನಂದವಾಗಿತ್ತು ನಿದ್ದೆ. ಸಿ, ನಿದ್ರೆಯಲ್ಲಿ ಸುಖ ಇದೆ, ಆನಂದ ಇದೆ ಅನ್ನೋದು ಗೊತ್ತಾಯ್ತು. ಈಗ ನಿದ್ರೆಯಲ್ಲಿ ದೆರ್ ಈಸ್ ಸುಖ, ದೆರ್ ಈಸ್ ಆನಂದ. ಬಟ್ ಟು ಸ್ಲೀಪ್, ಬಾಡಿ ಈಸ್ ನಾಟ್ ರಿಕ್ವೈರ್ಡ್, ಮೈಂಡ್ ಈಸ್ ನಾಟ್ ರಿಕ್ವೈರ್ಡ್. See, when you are sleeping, you should know that you are detached from the body and mind. Then only it is possible that you are able to sleep. See, ನಾನು ನಿದ್ರೆ ಮಾಡ್ತಾ ಇದ್ದೀನಿ ಅಂತಂದರೆ you are disassociation from the body and mind. You are not attached to the body and mind. That is why you are able to sleep. That means to experience this happiness, to experience this ananda, body is not required, mind is not required. Without body, without mind, it is possible that you know you are happy. See, ವೇದಾಂತ ಅದೇ ಹೇಳ್ತಾ ಇರೋದು. ವೇದಾಂತ ಹೇಳ್ತಾ ಇರುವಂತಹದ್ದೇ ಈ ಸತ್ಯನ. ನೀನು ದೇಹವೂ ಅಲ್ಲ, ನೀನು ಮನಸ್ಸೂ ಅಲ್ಲ, ಯು ಆರ್ ಆನಂದ ಸ್ವರೂಪಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನಿದ್ರೆಯ ಸಮಯದಲ್ಲಿ ಮಾತ್ರ ವಾಟ್ ಈಸ್ ಆನಂದ, ವಾಟ್ ಈಸ್ ಸಂತೋಷ ಅನ್ನೋವಂತಹದ್ದನ್ನು ತಿಳ್ಕೊತಾ ಇದ್ದೀವಿ ಅಷ್ಟೇ ಹೊತ್ತು ಉಳಿದ ಬೇರೆ ಎಲ್ಲ ಸಮಯದಲ್ಲೂ ಕೂಡ, ಬಿಕಾಸ್ ವಿ ಆರ್ ಸೋ ಮಚ್ ಅಟ್ಯಾಚ್ಡ್ ಟು ದಿ ಬಾಡಿ ಆ್ಯಂಡ್ ಮೈಂಡ್. ಸಿ, ವೇರ್ ದೇರ್ ಈಸ್ ಬಾಡಿ ಆ್ಯಂಡ್ ಮೈಂಡ್, ಹೌ ಕ್ಯಾನ್ ಯು ಸೇ ದಟ್ ಯು ಆರ್ ಹ್ಯಾಪಿ, ಯು ಆರ್ ಆನಂದ? ದೇರ್ ಈಸ್ ಆಲ್ವೇಸ್ ಪೇನ್, ದೇರ್ ಈಸ್ ಆಲ್ವೇಸ್ ಸಾರೋ. Pain belongs to the body, sorrow belongs to the mind. It is always there, all through. How can you say that you are happy and you are ananda? No, not possible. So, ದೀರ್ಘ ನಿದ್ರೆಯಲ್ಲಿ ಆನಂದ ಇರುತ್ತೆ ಅಂತ ಹೇಳಿದಾಗ, ದೀರ್ಘ ನಿದ್ರೆಯಲ್ಲಿ ದೇರ್ ಈಸ್ ನೋ ದೇಹ, ದೇರ್ ಈಸ್ ನೋ ಮನಸ್ಸು. ಬಟ್ ಈ ಆನಂದ ಹಾಗಾದ್ರೆ ಎಲ್ಲಿಂದ ಬಂತು? ಸಂತೋಷ ಎಲ್ಲಿಂದ ಬಂತು? ಸುಖ ಎಲ್ಲಿಂದ ಬಂತು? ದಿಸ್ ಸುಖ, ಆನಂದ, ಸಂತೋಷ ಈಸ್ ಮೈ ಓನ್ ನೇಚರ್. ಅದು ನನ್ನ ಸಹಜ ಸ್ವಭಾವ, ಅದು ನಾನೇ ಆಗಿದ್ದೀನಿ. ಐ ಆಮ್ ದಿ ಸೋರ್ಸ್ ಫಾರ್ ಆಲ್ ದಿಸ್ ಸುಖ, ಸಂತೋಷ, ಆನಂದ. ಸೊ ಆನಂದ, ಸುಖ, ಸಂತೋಷ ಅನ್ನುವಂತಹದ್ದು ದೇಹದಲ್ಲೂ ಇರಲಿಲ್ಲ, ಮನಸ್ಸಿನಲ್ಲೂ ಇರಲಿಲ್ಲ. ಬಟ್ ನಿದ್ರೆಯಿಂದ ಎಚ್ಚರ ಆಯ್ತಲ್ಲ, ಶುರು ಆಯಿತು. ದಟ್ ಮೀನ್ಸ್ ನೆಕ್ಸ್ಟ್ ಮೂಮೆಂಟ್ ಕಣ್ಣು ಬಿಟ್ಟೆ ಅಷ್ಟೆ. ಎಚ್ಚರ ಆಯಿತು, ಕಣ್ಣು ಬಿಟ್ಟೆ. ಕಣ್ಣು ಬಿಡೋದಕ್ಕೆ ಮುಂಚೆ ಒಂದು 2 ಕ್ಷಣ ಕೈಗಳನ್ನ ಮುಚ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳಿ ಕಣ್ಗಳನ್ನೆಲ್ಲ ಮುಚ್ಕೊಂಡು 2 ಕೈಗಳನ್ನ ನಾನು ಮುಖದ ಮೇಲೆ ಇಟ್ಕೊಂಡಿದ್ದಲ್ಲ, ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ.
ಅಲ್ಲಿಯವರೆಗೆ ನನಗೆ ಪ್ರಪಂಚದ ದರ್ಶನ ಆಗಿರಲಿಲ್ಲ. ಎಚ್ಚರ ಆಯಿತು, ಕಣ್ಣು ಬಿಟ್ಟೆ, ಪ್ರಪಂಚ ನೋಡಿದೆ, ದೇಹ ಮನಸ್ಸು ಅನ್ನುವಂತಹದ್ದು ಬಂದು ನನಗೆ ಅಂಟ್ಕೋತು. ಸೊ ನಿದ್ರೆ ಆಯಿತು, ಎಚ್ಚರ ಆಯಿತು ಅಂತಂದರೆ ನೆಕ್ಸ್ಟ್ ಮೂಮೆಂಟ್ ಐ ಅಟ್ಯಾಚ್ ಟು ದಿ ಬಾಡಿ, ಐ ಅಟ್ಯಾಚ್ ಟು ದಿ ಮೈಂಡ್ ಆ್ಯಂಡ್ ಐ ಸೀಕ್ ಹ್ಯಾಪಿನೆಸ್ ಔಟ್ಸೈಡ್. ಮರ್ತೇ ಹೋಯಿತು. ದೇಹ ಮನಸ್ಸು ಇಲ್ಲದೆ ಹೋದರೂ ಕೂಡ ಸುಖ, ಸಂತೋಷ, ಆನಂದ, ನೆಮ್ಮದಿ ಅದೆಲ್ಲ ಇದೆ, ಅದು ಮರ್ತೇ ಹೋಯಿತು. ಯಾಕೆ? ಕಣ್ಬಿಟ್ಟೆ, ಪ್ರಪಂಚ ನೋಡಿದೆ, ದೇಹ ಮನಸ್ಸು ಬಂದು ಅಂಟ್ಕೋತು. ಈಗ ನನಗೆ ಸುಖ ಬೇಕು, ಆನಂದ ಬೇಕು, ತೃಪ್ತಿ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಎಲ್ಲ ಬೇಕು. ಬಟ್ ಈಗ ಯಾವುದು ಸಿಗೋದಿಲ್ಲ. ಯಾಕೆ ಅಂತಂದರೆ ಯು ಹ್ಯಾವ್ ಅಟ್ಯಾಚ್ ಟು ದಿ ಬಾಡಿ ಆ್ಯಂಡ್ ಮೈಂಡ್. ಎಚ್ಚರ ಆಗೋಯ್ತಲ್ಲಪ್ಪ. ಬಟ್ ಒಮ್ಮೆ ವಿವೇಕ ಅನ್ನುವಂತಹದ್ದು ಜಾಗೃತವಾಗಿ, ವೆನ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್, once you get the clarity that you are not the body and you are not the mind, and when you understand the truth about yourself, then you don't need to depend outside for santosha, happiness, nemmadi, trupti, ananda. No. ಆ ನಂತರದಲ್ಲಿ ಏನು ಹಾಗಾದರೆ? ಶ್ರೋತವ್ಯಸ್ಯ ಶ್ರುತಸ್ಯ ಚ. ಸಿ, ಫ್ರಮ್ ವೈರಾಗ್ಯ ಇಟ್ ಈಸ್ ಶ್ರೋತವ್ಯ. ಶ್ರೋತವ್ಯ, ವಿ ಹ್ಯಾವ್ ಹರ್ಡ್. ವಿ ಹ್ಯಾವ್ ಹರ್ಡ್ ಅಂತಂದರೆ ಐದರ್ ಫ್ರಮ್ ದಿ ಗುರು, ಎ ಟೀಚರ್, ಆರ್ ವಿ ಹ್ಯಾವ್ ರೆಡ್. ಸೊ ಸ್ಕ್ರಿಪ್ಚರ್ಸ್ ಹ್ಯಾವ್ ಟೋಲ್ಡ್ ಅಸ್. ಸೊ ವಿ ಹ್ಯಾವ್ ಹರ್ಡ್. ನಾವು ಓದಿದ್ದೀವಿ ಅಂತ ಹೇಳಿದ್ರು ಕೂಡ ಇದೇವೇ it is the granthas, it is the shastra, it is the scriptures that told us. Of course we have read it, but it is to be understood as it is shrotavya. So we have heard it. See, ವೇದಗಳು ಅಂತ ಹೇಳಿದಾಗ ಅಲ್ಲಿ ಅನೇಕ ಬೇರೆ ಬೇರೆ ವಿಭಾಗಗಳಿದೆ. There is Karmakanda, there is Upasana, there is Gnanakanda. ಹೀಗೆ ವೇದದಲ್ಲಿ ಇವೆಲ್ಲ ಬೇರೆ ಬೇರೆ ಭಾಗಗಳು. ಉಪಾಸನ ಅಂತಂದರೆ ಮೆಡಿಟೇಷನ್ನು, ಧ್ಯಾನ, ಪೂಜೆ, ಭಗವಂತನ ಒಂದು ಸಾನ್ನಿಧ್ಯವನ್ನು ಬಯಸಿ ಮಾಡುವಂತಹ ಕೆಲವು ಕರ್ಮಗಳು. ಜ್ಞಾನಕಾಂಡ ಅಂತಂದರೆ ಅಲ್ಲಿ ಡೂಯಿಂಗ್ ಅನ್ನುವಂತಹದ್ದು ಏನೂ ಇರೋದಿಲ್ಲ. ಇಟ್ ಈಸ್ ಓನ್ಲಿ ಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು, ಟು ನೋ. ಕರ್ಮಕಾಂಡ ಅಂತ ಹೇಳಿದಾಗ ಇಟ್ ಈಸ್ ಅ ವೆರಿ ಇಂಟರೆಸ್ಟಿಂಗ್ ಪೋರ್ಷನ್ ಇನ್ ವೇದಾಸ್. ವೇದದಲ್ಲಿ ಒಂದು ಭಾಗ ಕರ್ಮಕಾಂಡ ಅಂತ ಏನಿದೆ, ಆ ಕರ್ಮಕಾಂಡ ಈಸ್ ವೆರಿ ಇಂಟ್ರೆಸ್ಟೆಡ್ ಟು ದಿ ಪೀಪಲ್. See, this Karmakanda will reveal certain truths. It will tell us, it will teach us. ಸೊ ನನಗೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ನೀನು ಏನೆಲ್ಲವನ್ನು ಸಂಪಾದನೆ ಮಾಡ್ಕೋಬಹುದು ಮತ್ತು ಹೇಗೆ ಅವುಗಳನ್ನು ನೀನು ಸಂಪಾದನೆ ಮಾಡ್ಕೋಬಹುದು. ಸೊ ಯಾವ ಕರ್ಮವನ್ನು ಮಾಡಿದ್ರೆ ನಿನಗೆ ಯಾವ ಒಂದು ಫಲ ಸಿಗುತ್ತೆ, ಆ ಕರ್ಮವನ್ನು ಹೇಗೆ ನೀನು ಮಾಡಬೇಕು, ಸೊ ಯಾವ ರೀತಿಯ ಫಲ ನಿನಗೆ ಸಿಗುತ್ತೆ, ಇವೆಲ್ಲವನ್ನ ಕರ್ಮಕಾಂಡದಲ್ಲಿ, ವೇದಗಳ ಒಂದು ಭಾಗ ಇದು ಈ ಕರ್ಮಕಾಂಡ ಅನ್ನುವಂಥದ್ದು. ಅಂಡ್ ದಿಸ್ ಕರ್ಮಕಾಂಡ ವಿಲ್ ಟೀಚ್ ಯು ಆಲ್ ದೀಸ್ ಥಿಂಗ್ಸ್. ಸಿ, ಇಟ್ ಈಸ್ ಕಾಲ್ಡ್ ದಿ ಫಲಶ್ರುತಿ. ಜನರಲಿ ಹೇಗೆ ಅಂತಂದರೆ ವಿ ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ದಿ ಫಲಶ್ರುತಿ. ಏನು ಮಾಡಿದ್ರೆ ಏನು ಸಿಗತ್ತೆ, ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ಔಟ್ ಆಫ್ ಇಟ್, what is my gain. See, we always live with this expectation. ಅದಕ್ಕೆ ತಕ್ಕಂತೆ ದಿಸ್ ಕರ್ಮಕಾಂಡ ವಿಲ್ ರಿವೀಲ್ ದಿಸ್ ಟ್ರೂತ್. ಕರ್ಮಕಾಂಡ ತಿಳಿಸೋದು ಕೂಡ ದಿ ಸೇಮ್ ಸತ್ಯ. ಏನು ಮಾಡಿದ್ರೆ ಏನು ಸಿಗುತ್ತೆ, ಹೇಗೆ ಮಾಡಿದ್ರೆ ಯಾವ ರೀತಿಯ ಫಲಗಳು ಸಿಗುತ್ತೆ,
ಎಂತಹ ಫಲಕ್ಕಾಗಿ ನೀನು ಯಾವ ರೀತಿಯ ಕರ್ಮವನ್ನು ಮಾಡಬೇಕು, ಅದರ ಪ್ರಿಪರೇಷನ್ನು, ಹೀಗೆ. ಸೊ ಈ ಕರ್ಮಕಾಂಡ, ವೇದಗಳಲ್ಲಿರುವಂತಹ ಈ ಕರ್ಮಕಾಂಡನ ಇದ್ರ ಬಗ್ಗೆ ನಾವು ಓದಿ ತಿಳ್ಕೊತೀವಿ, ಅಥವಾ ಅದನ್ನು ಬಲ್ಲವರಿಂದ ಇಂತಹ ಕರ್ಮಗಳನ್ನು ಮಾಡಿಸೋದಕ್ಕೆ ಅಂತಲೇ ದೇರ್ ಆರ್ ಸೋ ಮೆನಿ ಗುರುಸ್. ಸೊ ಅವ್ರನ್ನ ವಿ ಗೋ ಅಂಡ್ ಅಪ್ರೋಚ್. ನನಗೆ ಇದರ ಬಗ್ಗೆ ಆಸಕ್ತಿ ಇದೆ, ನನಗೆ ಇಂತಹದ್ದು ಬೇಕು, ಆದ್ದರಿಂದ ದಯಮಾಡಿ ನನಗೆ ಈ ಒಂದು ಕರ್ಮವನ್ನು ಮಾಡೋದಕ್ಕೆ ನಿಮ್ಮ ಸಹಕಾರ ಬೇಕು. ಸೊ ವಿ ವಿಲ್ ಗೋ ಅಂಡ್ ಅಪ್ರೋಚ್ ದೆಮ್. ಆ್ಯಂಡ್ ಅವರದೆಲ್ಲ ತಿಳ್ಕೊಂಡಿರ್ತಾರೆ, ಅವರೆಲ್ಲ ಹೇಳ್ತಾರೆ, ನೋಡಪ್ಪ ಈ ರೀತಿ ಮಾಡಿದ್ರೆ ನಿನಗೆ ಇದು ಸಿಗತ್ತೆ, ನೀ ಇಂತಹ ಕರ್ಮವನ್ನು ಮಾಡಿದಾಗ ನಿನಗೆ ಸಿಗುವಂತಹ ಫಲ ಇದು, ಈ ಕರ್ಮಕ್ಕಾಗಿ ಬೇಕಾಗುವಂತಹದ್ದು ಇದೆಲ್ಲ ಅರೇಂಜ್ಮೆಂಟ್ ನೀನು ಮಾಡ್ಕೋಬೇಕು, ಮತ್ತು ಇದನ್ನು ಮಾಡಿಸುವಂತಹ ಬ್ರಾಹ್ಮಣರಿಗೆ ನೀನು ಇಂತಹ ಸಂಭಾವನೆಯನ್ನು ಕೂಡ ಕೊಡಬೇಕಾಗತ್ತೆ. ಸೊ ಹೀಗೆ ಎಲ್ಲವನ್ನ ಅವರು ತಿಳಿಸಿ ಹೇಳ್ತಾರೆ, ಮತ್ತು ಇದೆಲ್ಲ ನೀನು ಮಾಡೋದ್ರಿಂದ ನಿನಗೇನು ಸಿಗುತ್ತೆ ಅದು ಕೂಡ ಅವ್ರು ಹೇಳ್ತಾರೆ. ಸೊ ಹೀಗೆ ಇವುಗಳ ಬಗ್ಗೆ ನಾವು ಓದಿ ತಿಳ್ಕೊಂಡಿರ್ತೀವಿ, ಕೇಳಿ ತಿಳ್ಕೊಂಡಿರ್ತೀವಿ. ದಿಸ್ ಇಸ್ ಶ್ರೋತವ್ಯ. ಬಟ್ ಈ ವೈರಾಗ್ಯ ಅನ್ನುವಂತಹದ್ದು ಯಾವಾಗ ಉಂಟಾಗತ್ತೆ ಹಾಗಾದ್ರೆ? ವೈರಾಗ್ಯ ಯಾವಾಗ ಉಂಟಾಗತ್ತೆ ಅಂತಂದ್ರೆ, ಈವನ್ ಆಫ್ಟರ್ ಹಿಯರಿಂಗ್. ಇಲ್ಲಿ ಶ್ರೋತವ್ಯ ಅಂತ ಹೇಳಿದಾಗ ವಿ ಹ್ಯಾವ್ ಹರ್ಡ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಹರ್ಡ್ ಅಂತಂದಾಗ ವೇದದ ಭಾಗಗಳಲ್ಲಿ ಇರುವಂತಹ ಪ್ರತಿಯೊಂದು ಭಾಗವನ್ನು ನಾವು ತಿಳ್ಕೋತಾ ಬಂದಾಗ ಅಲ್ಲಿ ಸಿಗುವಂತಹದ್ದು ಕರ್ಮಕಾಂಡ, ಅಲ್ಲಿ ಇಂತಹದ್ದು ಮಾಡಿದ್ರೆ ಇಂತಹದ್ದು ಸಿಗತ್ತೆ ಅಂತ ಹೇಳಿದ ನಂತರ ಕೂಡ ಇಫ್ ಯು ಸೇ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಈವನ್ ಆಫ್ಟರ್ ವಾಟ್ ಈಸ್ ಆಕ್ಚುಲಿ ಹರ್ಡ್, ಕೇಳಿದ ನಂತರ ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್ ಕರ್ಮದಿಂದ ಒಂದು ಪರ್ಟಿಕ್ಯುಲರ್ ಒಂದು ಫಲ ಅನ್ನುವಂಥದ್ದು ಸಿಗತ್ತೆ ಅಂತಂದಾಗ there is always an expectation, but in spite of that, but I am not interested in it. That means I am not interested in it ಅಂತಂದ್ರೆ ಆ ವಿವೇಕ ಜಾಗೃತವಾಗಿರುವಂತಹದ್ದು ಏನು ತಿಳಿಸುತ್ತೆ ಅಂತಂದ್ರೆ, ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಅಂತಂದ್ರೆ ನೀನು ಸಂತೋಷಕ್ಕಾಗಿ ಯಾವುದೋ ಒಂದರ ಮೇಲೆ ಅವಲಂಬಿತನಾಗಿದೆಯಾ ಅಂತ ಅರ್ಥ. ದಟ್ ಈಸ್ ವೈ ಯು ಆರ್ ಕರ್ಮಕಾಂಡದ ಮೊರೆ ಹೋಗಿರೋದೆ ನೀನು ಅದಕ್ಕಾಗಿ. ನಿನಗೇನೋ ಒಂದು ಬೇಕು, ಅದು ಯಾಕೆ ಬೇಕು ಅಂತಂದ್ರೆ ಅದು ನನಗೆ ಸಂತೋಷವನ್ನು ಕೊಡುತ್ತೆ ಅನ್ನುವ ಭಾವನೆ ನಿನ್ನಲ್ಲಿ ಇರೋದ್ರಿಂದ ಯು ಆರ್ ಡಿಪೆಂಡಿಂಗ್ ಆನ್ ಇಟ್. ಸೊ ಯು ಹ್ಯಾವ್ ಎನ್ ಎಕ್ಸ್ಪೆಕ್ಟೇಷನ್. ಬಟ್ ಈವನ್ ಆಫ್ಟರ್ ವಿ ಹ್ಯಾವ್ ಹರ್ಡ್ ಅಬೌಟ್ ಇಟ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತಂದರೆ ವಿವೇಕ ನಿನಗೇನು ಕಲಿಸಿದೆ ಅಂತಂದರೆ, ಯು ನೋ ದಟ್ ಯು ಆರ್ ಆಲ್ರೆಡಿ ಹ್ಯಾಪಿ, ಯು ಆರ್ ದಿ ಹ್ಯಾಪಿನೆಸ್. ಸೊ ಯು ಆರ್ ನಾಟ್ ಡಿಪೆಂಡಿಂಗ್, ಯು ಆರ್ ಇಂಡಿಪೆಂಡೆಂಟ್. ಯು ಆರ್ ನಾಟ್ ಪೋಸ್ಟ್ಪೋನಿಂಗ್ ಯುವರ್ ಹ್ಯಾಪಿನೆಸ್, ಯು ಆರ್ ಈ ಕ್ಷಣದಲ್ಲಿ ನೀನು ಅದನ್ನು ಅನುಭವಿಸ್ತಾ ಇದೆಯಾ, ಕ್ಷಣ ಕ್ಷಣ ಕೂಡ ನೀನು ಆ ಒಂದು ಸಂತೋಷವನ್ನು ಅನುಭವಿಸ್ತಾ ಇದೆಯಾ. ದೆನ್ ವಾಟ್ ಈಸ್ ಇಟ್ ದಟ್ ಯು ಆರ್ expecting? No expectation. That is called vairagya. ಸೊ ನಮ್ಮ ಸ್ವಭಾವವೇ ಸಂತೋಷ ಅಂತ ಏನು ನಮಗೆ ಸತ್ಯ ತಿಳಿಯುತ್ತೆ, ಆಗ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್. ದಟ್ ಈಸ್ ಕಾಲ್ಡ್ ವೈರಾಗ್ಯ. ತುಳಸಿ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ. ಯಾವಾಗ ಒಬ್ಬ ಭಕ್ತ ಅಲ್ಲಿ ನನಗೆ ಏನೂ ಬೇಡ ಅಂತ ಹೇಳ್ತಾನೆ, ಆಗ ಅವನಿಗೆ ಭಗವಂತನೇ ಸಿಗ್ತಾನೆ. ಆದರೆ ಯಾವಾಗ ಒಬ್ಬ ಮನುಷ್ಯ ಭಗವಂತನನ್ನೇ ಕೇಳ್ತಾನೆ, ದಯಮಾಡಿ ನನಗಿಂತಹದ್ದು ಬೇಕು, ಅದನ್ನು ಕೊಡು ನನಗೆ, ಯಾವುದೋ ಒಂದು ವಸ್ತು, ಹೇ ಭಗವಂತ, ಐ ಆಮ್ ಸಚ್ ಎ ಗ್ರೇಟ್ ಡಿವೋಟಿ, ನಾನು ಪ್ರತಿನಿತ್ಯ ನಿನ್ನ ಪೂಜೆ ಮಾಡ್ತಾ ಇದ್ದೀನಿ, ನಿನ್ನ ಆರಾಧನೆ ಮಾಡ್ತಾ ಇದ್ದೀನಿ, ಉಪಾಸನೆ ಮಾಡ್ತಾ ಇದ್ದೀನಿ, ವ್ರತ ನಿಯಮಗಳನ್ನು ಮಾಡ್ತಾ ಇದ್ದೀನಿ, ಹೋಮ ಹವನ ಯಜ್ಞಗಳನ್ನು ಮಾಡ್ತಾ ಇದ್ದೀನಿ, ಇಂತಹದ್ದು ಬೇಕು ಅಂತ ನೀ ಅದನ್ನು ನನಗೆ ಕೊಡು. ದಿಸ್ ಈಸ್ ಯುವರ್ ಪ್ರೇಯರ್. ಯಾವಾಗ ನೀನು ಭಗವಂತನಲ್ಲಿ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನನಗೆ ಇಂತಹದ್ದು ಒಂದು ವಸ್ತು ಬೇಕು ಅಂತ ಕೇಳ್ತೀಯ, ಆಗ ನೋ ಡೌಟ್ ಯು ವಿಲ್ ಗೆಟ್ ಇಟ್.
there is no doubt you are going to get it, but you will lose the Bhagavanta. See, ಒಂದು ಕೈನಲ್ಲಿ ಭಗವಂತ ಮತ್ತೊಂದು ಕೈನಲ್ಲಿ ಲೌಕಿಕ is not possible. See, you choose what you want. Whether you want Bhagavanta, then you kick laukika. If you want laukika, don't expect Bhagavanta to be with you. ಈವನ್ ಗೀತೆಯಲ್ಲಿ ಪರಮಾತ್ಮ ಅದನ್ನೇ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. See, we cannot have Bhagavan in one hand and Laukika on the other hand. It is not possible. And Paramatma, he continues, Shruti vipratipanna te yada stasyati nischala samadhavachala buddhisthada yogamavapyasi. So this is the 53rd verse in Sankhya Yoga. We are in chapter 2 Bhagavad Gita. ನಿನ್ನೆ 52ನೇ ಶ್ಲೋಕದ ಮಧ್ಯಭಾಗದಲ್ಲಿದ್ವಿ. ಸೊ ದಿಸ್ ಈಸ್ ಸಾಂಖ್ಯ ಯೋಗ ಚಾಪ್ಟರ್ 2 ವರ್ಸ್ ನಂಬರ್ 53 ವಿ ಆರ್ ಸ್ಟಡಿಂಗ್. ಸೊ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ವೆನ್ ಒನ್ಸ್ ವಿವೇಕ ಹ್ಯಾಪನ್ಸ್, ಅದರ ಜೊತೆಯಲ್ಲಿ ವೈರಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಸಿ, ವಿವೇಕ ಅನ್ನುವಂತಹದ್ದು ಜ್ಞಾನ. ವಿವೇಕ ಮೀನ್ಸ್ ಇಟ್ ಈಸ್ ಎ ಸ್ಪೆಷಲ್ ಜ್ಞಾನ, ಯು ಕ್ಯಾನ್ ಸೇ. ವೈರಾಗ್ಯ ನನ್ನಲ್ಲಿ ಉಂಟಾಗಬೇಕು ಅಂತಂದ್ರೆ, ವೈರಾಗ್ಯ ಈಸ್ ನಾಟ್ ಎ ವಸ್ತು ದಟ್ ಇಟ್ ಈಸ್ ಅವೈಲಬಲ್ ಇನ್ ದಿ ಜಗತ್. ಸಿ, ವೈರಾಗ್ಯ ಈಸ್ ಎನ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಈಸ್ ಎ ಜ್ಞಾನ, ಇಟ್ ಈಸ್ ಎ ರಿಯಲೈಸೇಷನ್. ಅದಕ್ಕೆ ವೆನ್ ವಿವೇಕ ಹ್ಯಾಪನ್ಸ್, ವೈರಾಗ್ಯ ಅನ್ನುವಂತಹದ್ದು ಕೂಡ ನಿನ್ನಲ್ಲಿ ಉಂಟಾಗತ್ತೆ. ಅದರ ಜೊತೆಯಲ್ಲಿ ವೈರಾಗ್ಯ, ವಿವೇಕ ಅನ್ನುವಂತಹದ್ದು ಉಂಟಾಗಿದೆ ಅಂತಂದರೆ ಬೈ ಪ್ರಾಡಕ್ಟ್ ಈಸ್ ವೈರಾಗ್ಯ, ಬೈ ಒನ್ ಗೆಟ್ ಒನ್. ಆ ರೀತಿ ವೈರಾಗ್ಯ ಬೇಕು ಅಂತಂದರೆ ಜ್ಞಾನ ಏವ, ಇಟ್ ಈಸ್ ಓನ್ಲಿ ಜ್ಞಾನ ಕ್ಯಾನ್ ಗೆಟ್ ಯು ದಿಸ್ ವೈರಾಗ್ಯ. ಸಿ, ದಟ್ ಜ್ಞಾನ ಈಸ್ ಕಾಲ್ಡ್ ದಿ ವಿವೇಕ. ಯಾವಾಗ ಈ ವೈರಾಗ್ಯ ಅನ್ನುವಂತಹದ್ದು ಕೂಡ ಮನುಷ್ಯನಲ್ಲಿ ಉಂಟಾಗುತ್ತೆ, ಆಗ ದಟ್ ಪರ್ಸನ್ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸೆಲ್ಫ್ ಮೋರ್ ಅಂಡ್ ಮೋರ್. ಆತ್ಮನ ಬಗ್ಗೆ ಮತ್ತಷ್ಟು ಮತ್ತಷ್ಟು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಅವನು ಮಾಡ್ತಾನೆ. ಸೊ ಆತ್ಮನ ಬಗ್ಗೆ ವಿಚಾರ ನಾನು ಮಾಡಬೇಕು, ನಾ ಎಲ್ಲವನ್ನ ತಿಳ್ಕೋಬೇಕು. ವಾಟ್ ಈಸ್ ಆತ್ಮ, ವಾಟ್ ಈಸ್ ದಿ ನೇಚರ್ ಆಫ್ ಆತ್ಮ, ಸೊ ಹೂ ಈಸ್ ಆತ್ಮ, ದಿಸ್ ಇಸ್ ಕಾಲ್ಡ್ ಜಿಜ್ಞಾಸ. ಸೊ ಜಿಜ್ಞಾಸೆ ಹೇಗೆ ಉಂಟಾಗತ್ತೆ? ಹೇಗೆ ನಮ್ಮ ಚಿತ್ತ ಪರಿಶುದ್ಧವಾಗಬೇಕು. ಸೊ ನಮ್ಮ ಚಿತ್ತ ಪರಿಶುದ್ಧವಾದಾಗ ಆತ್ಮನನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಪ್ರಬಲವಾದ ಆಸೆ ನಮ್ಮಲ್ಲಿ ಉಂಟಾಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಇಂಟೆನ್ಸ್ ಡಿಸೈರ್ about to know the Atma, that intense desire ನಮ್ಮನ್ನ ಜಿಜ್ಞಾಸು ವಿನಂತೆ ಮಾಡುತ್ತೆ. ಸೊ ವೇದಾಂತದ ಅನೇಕ ಬೇರೆ ಬೇರೆ ವಿಚಾರಗಳನ್ನ, ಬೇರೆ ಬೇರೆ ಸತ್ಯಗಳನ್ನ ತಿಳಿದ ನಂತರದಲ್ಲಿ ಈಗಾಗಲೇ ಅನೇಕಗಳನ್ನು ತಿಳ್ಕೊಂಡಿರ್ತೀವಿ ನಾವು ವೇದಾಂತದಲ್ಲಿ. There are so many things in Vedanta. It is like ocean. ಅಲ್ಲಿ ಏನು ಇಷ್ಟು ಮಾತ್ರ, ಓನ್ಲಿ ದಿಸ್ ಮಚ್ ಈಸ್ ದೇರ್ ಇನ್ ದಿ ವೇದಾಂತ ಇಲ್ಲ, ಇಟ್ ಈಸ್ ಹ್ಯೂಜ್. ಸಾಗರ ಅಂತ ಹೇಳಿದಾಗ ಅಲ್ಲಿ ಮತ್ತೊಂದು ತೀರ ಕಾಣದೇ ಇಲ್ಲ. ವೇದಾಂತದಲ್ಲಿ ಇರುವಂತಹ ಜ್ಞಾನ ಇಟ್ ಈಸ್ ಲೈಕ್ ದಟ್, ಅನ್ಲಿಮಿಟೆಡ್. ಸೊ ಹೀಗೆ ವೇದಾಂತದಲ್ಲಿ ನಾವು ಅನೇಕ ಬೇರೆ ಬೇರೆ ಸತ್ಯಗಳನ್ನು ನಾವು ತಿಳ್ಕೊತಾ ಒಂದೊಂದೇ ಮೆಟ್ಲುಗಳನ್ನ ಏರ್ತಾ ಬಂದರೂ ಕೂಡ ಎಲ್ಲ ಒಂದು ಕಡೆ ಹಲವಾರು ಬಾರಿ ನಾವು ಕೇಳಿರ್ತೀವಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಟ್ಟಿರ್ತೀವಿ. ಎಲ್ಲ ಒಂದು ಕಡೆ ಅರ್ಥ ಆಯಿತು ಅಂತ ಕೂಡ ನಾವು ಸಮಾಧಾನ ಪಡ್ಕೋತೀವಿ. ಇನ್ ಸ್ಪೈಟ್ ಆಫ್ ದಟ್
ಇನ್ ಸ್ಪೈಟ್ ಆಫ್ ದಟ್ ನಾನು ಯಾರು ಅನ್ನುವಂತಹ ಒಂದು ಸತ್ಯ ಸ್ಪಷ್ಟವಾಗಿ ನಮಗೆ ತಿಳಿಯೋದೇ ಇಲ್ಲ. ವೇದಾಂತ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ, ನೋಡಪ್ಪ, ನಾನು ಅಂತಂದ್ರೆ ದಟ್ ಈಸ್ ನಾಟ್ ದಿ ಬಾಡಿ ಆ್ಯಂಡ್ ಮೈಂಡ್. ನಾನು ಅನ್ನುವಂತಹದ್ದು ಇಟ್ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ದಿ ಬಾಡಿ ಆ್ಯಂಡ್ ಮೈಂಡ್ ಕಾಂಪ್ಲೆಕ್ಸ್. ಸೊ ಸ್ಟಿಲ್ ಇನ್ ಸ್ಪೈಟ್ ಆಫ್ ವೇದಾಂತ ಈ ರೀತಿ ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳಿದ್ರು ಕೂಡ, ಆಯಿತು, ವೇದಾಂತ ಹೇಳ್ತಾ ಇದೆ ನಾನು ಅನ್ನುವಂತಹದ್ದು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಇವೆಲ್ಲ ನನಗೆ ಸಿಕ್ಕಿರುವಂತಹ ಉಪಾಧಿಗಳು, ಇದೆಲ್ಲ ಹೇಳ್ತಾ ಇದೆ. ಓಕೆ, ಐ ವಿಲ್ ಅಕ್ಸೆಪ್ಟ್, ಬಟ್ ಸ್ಟಿಲ್ ಟೆಲ್ ಮಿ ಹೂ ಆಮ್ ಐ. ಸಿ, ದಿಸ್ ಈಸ್ ಎ ಬರ್ನಿಂಗ್ ಕ್ವಶನ್. ಈಗಾಗಲೇ ವೇದಾಂತ ಹೇಳ್ತಾ ಇದೆಯಲ್ಲ, ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನಾನು ಅನ್ನುವಂತಹದ್ದು ಇಸ್ ಟೋಟಲಿ ಡಿಫ್ರೆಂಟ್. ಓಕೆ, ನಾನು ಅನ್ನುವಂತಹದ್ದು ಈ ದೇಹ ಮನಸ್ಸು ಬುದ್ಧಿಗಿಂತ ಬೇರೆಯದು. ಓಕೆ, ಬಟ್ ಟೆಲ್ ಮಿ, ನಾನು ಅಂತಂದ್ರೆ ಯಾರು ಹಾಗಾದ್ರೆ? ಇದು ನಮ್ಮಲ್ಲಿ ಮತ್ತೆ ಮತ್ತೆ ನಿರಂತರವಾಗಿ ಈ ಒಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಎಲ್ಲ ಒಂದು ಕಡೆ ಅದು ಅರ್ಥ ಆಯಿತು ಅಂತಂದ್ರೆ ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಅದನ್ನು ನಾನು ಅಡಾಪ್ಟ್ ಮಾಡಿಕೊಂಡು ಐ ವಿಲ್ ಲೀವ್ ಅಪ್ ಟು ದಟ್ ಈಸ್ ನಾಟ್ ದಟ್ ಈಸಿ. ಸೊ ದಿಸ್ ಕ್ಯಾನ್ ಬಿ ನೋನ್ ಓನ್ಲಿ ಥ್ರೂ ಶ್ರುತಿ. ಥ್ರೂ ಶ್ರುತಿ ಅಂತಂದ್ರೆ ಒನ್ಸ್ ಅಗೇನ್ ಓನ್ಲಿ ಸ್ಕ್ರಿಪ್ಚರ್ಸ್ ಕ್ಯಾನ್ ಗೈಡ್ ಅಸ್. ಯು ಆರ್ ನನ್ ಅದರ್ ದ್ಯಾನ್ ಬ್ರಹ್ಮ. ಶ್ರುತಿ, ಯಾಕೆಂದರೆ ಶ್ರುತಿ ವೇದಗಳು ನೇರವಾಗಿ ಸ್ಪಷ್ಟವಾಗಿ ಹೇಳುತ್ತವೆ. ಒಬ್ಬ ಗುರು ತಲೆ ಸವರಿ ಬೆನ್ನು ಸವರಿ ಕೂಡಿಸ್ಕೊಂಡು ಊಟ ಉಪಚಾರ ಕೊಟ್ಟು ಪಾಠವನ್ನು ಮಾಡ್ತಾನೆ ಗುರು. ಆದರೆ ಶ್ರುತಿ, ಸ್ಕ್ರಿಪ್ಚರ್ಸು, ವೇದಾಂತ ಇವೆಲ್ಲ ಏನು ಮಾಡುತ್ತೆ, ನೇರವಾಗಿ ಹೇಳುತ್ತೆ. ಬಹಳ ಅಲ್ಲಿ ಏನು, ದೇರ್ ಇಸ್ ನೋ ಕಾರುಣ್ಯ. ಕೆಲವು ಸತ್ಯವನ್ನು ತಿಳಿಸ್ಬೇಕಾದ್ರೆ ಅಲ್ಲಿ ಇಟ್ ವಿಲ್ ನಾಟ್ ಸ್ಪೇರ್ ಅಸ್. ಅದು ಎಷ್ಟೇ ಕಠಿಣವಾಗಿದ್ರೂ ಕೂಡ ಇಟ್ ಈಸ್ ಅಪ್ ಟು ಯು ಟು ಡೈಜೆಸ್ಟ್, ದಟ್ಸ್ ಆಲ್. ಆ್ಯಸ್ ಅ ವೇದಾಂತ ನಾ ಏನು ಹೇಳಬೇಕು ಅದನ್ನು ಹೇಳ್ತೀನಿ ಅಷ್ಟೇ. ಶ್ರುತಿಗಳು, ಗ್ರಂಥಗಳು, ವೇದಾಂತ, ನಮ್ಮ ಸ್ಕ್ರಿಪ್ಚರ್ಸ್ ಎಲ್ಲ ಹಾಗೆ ನಾವುಗಳಿರದೇ ಇದಕ್ಕೆ ಸತ್ಯವನ್ನು ತಿಳಿಸಬೇಕು ಅಷ್ಟೇ. ಯು ಪ್ರಿಪೇರ್ ಆ್ಯಂಡ್ ಕಮ್ ಟು ಅಸ್, ಆಗ ನಿನಗೆ ಬೇಜಾರಾಗೋದಿಲ್ಲ. ಇಫ್ ದೆರ್ ಈಸ್ ನೋ ಪ್ರಿಪರೇಷನ್ ಅಂತಂದಾಗ ನಮ್ಮ ಮಾತುಗಳೆಲ್ಲ ಕಠಿಣ ಅಂತ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸೊ ವೇದಾಂತ ಡೈರೆಕ್ಟಾಗಿ ಹೇಳುತ್ತೆ. ಒಬ್ಬ ಗುರು ಹೇಳ್ತಾನೆ, ಇಲ್ಲಪ್ಪ, ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿ ಅಲ್ಲ, ನೀನು ಅವೆಲ್ಲವುಗಳಿಗಿಂತ ಬೇರೆ. ಇವೆಲ್ಲ ನಿನಗೆ ಭಗವಂತ ಕೊಟ್ಟಿರುವಂತಹ ಉಪಕರಣಗಳು, ಅದನ್ನು ನೀನು ಆತ್ಮೋದ್ಧಾರಕ್ಕಾಗಿ ಉಪಯೋಗಿಸ್ಕೋಬೇಕು. ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಬರ್ತಾನೆ ಒಬ್ಬ ಗುರು. ತಾಳ್ಮೆ ಜಾಸ್ತಿ, ಸಹನೆ ಜಾಸ್ತಿ. ಶಿಷ್ಯ ಅಂತಂದರೆ ಬಹಳ ಪ್ರೀತಿ, ತುಂಬ ಅನುಕಂಪ ಅವನಿಗೆ ಶಿಷ್ಯನ ಮೇಲೆ. ಯಾಕೆ ಅಂತಂದರೆ ಕೆಲವು ವಿಚಾರಗಳು ಶಿಷ್ಯನಿಗೆ ಗೊತ್ತಾಗದೆ ಹೋದರೆ ತುಂಬ ಕಷ್ಟಪಡ್ತಾನೆ, ಪದೇ ಪದೇ ಅದನ್ನೇ ನೆನಪು ಮಾಡಿಕೊಂಡು ಕೊರಗ್ತಾನೆ, ಅಳ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ. ಅವನು ಯಾಕೆ ಪಾಪ ದುಃಖಕ್ಕೆ ಒಳಗಾಗಬೇಕು? ಸೊ ಒಬ್ಬ ಗುರು ಅಂತಂದಾಗ ಶಿಷ್ಯನ ಮೇಲೆ ಅತೀವ ಪ್ರೀತಿ. ಸೊ ಅವನ ಪಕ್ಕದಲ್ಲಿ ಕೂಡಿಸ್ಕೊಂಡು ಅವನ ಮೈದಡವಿ ತಲೆ ಸವರಿ ಊಟ ಉಪಚಾರಗಳನ್ನು ಕೊಟ್ಟು ನಗನಗ್ತಾ, ನೋಡಪ್ಪ, ನೀನು ಯಾವತ್ತೂ ದುಃಖ ಪಡಬಾರ್ದು. ನೀನು ಈ ದೇಹ ಮನಸ್ಸು ಬುದ್ಧಿ ಇದು ಯಾವುದೂ ಅಲ್ಲ. ಅದನ್ನು ನೀನು ಅಂತ ತಿಳ್ಕೊಂಬಿಟ್ರೆ ಅದು ಆ ಕಾರಣದಿಂದಲೇ ನಿನಗೆ ದುಃಖ ಉಂಟಾಗೋದು. ಅದರಿಂದ ಆ ರೀತಿ ಅಲ್ಲ, ನೀನು ಅದು ಯಾವುದೂ ಅಲ್ಲ, ನೀನು ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್. ಹೀಗೆ ನಿಧಾನವಾಗಿ ಹೇಳ್ಕೊಡ್ತಾ ಬರ್ತಾನೆ. ಬಟ್ ಇಷ್ಟೆಲ್ಲ ಸಮಾಧಾನವಾಗಿ ಒಬ್ಬ ಗುರು ಹೇಳಿಕೊಟ್ರು ಕೂಡ ಅನೇಕ ಸಂದರ್ಭದಲ್ಲಿ ನಮಗೆ ಇದು ಬರ್ನಿಂಗ್ ಕ್ವಶನ್ ಮತ್ತೆ ಮತ್ತೆ ನಮ್ಮನ್ನು ಕಾಡ್ತಾ ಇರುತ್ತೆ. ನಾನು ಇದು ಯಾವುದೂ ಅಲ್ಲ ಅಂತಂದ ಮೇಲೆ ನಾನು ಯಾರು? ಮತ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ? ಹಾಗಾದರೆ ನಾನು ಇದು ಯಾವುದೂ ಅಲ್ಲ ಅಂತಂದ ಮೇಲೆ ನಾನು ಇಲ್ಲಿಗೆ ಯಾತಿಗೆ ಬರಬೇಕಾಗಿತ್ತು? ಹಾಗಾದರೆ ನನಗೆ ಅಂತ ಒಂದು ದೇಹ ಇಲ್ಲ, ನನಗೆ ಅಂತ ಒಂದು ಮನಸ್ಸಿಲ್ಲ, ಒಂದು ಬುದ್ಧಿ ಇಲ್ಲ, ನಾನು ಏನೂ ಅಲ್ಲದವನು ಅಂತಂದ ಮೇಲೆ ಈ ಕ್ವಶನ್ಗಳೆಲ್ಲ ನನಗೆ ಎಲ್ಲಿ ಬರ್ತಾ ಇದೆ? ಹಾಗಾದ್ರೆ ನಾನು ಯಾರು? ನಾನು ಯಾಕೆ ಇಲ್ಲಿ ಬಂದಿದ್ದೀನಿ? ಹೀಗೆ ಇಂತಹ ಪ್ರಶ್ನೆಗಳು ನಮಗೆ ದಿನನಿತ್ಯದಲ್ಲಿ ಕಾಡ್ತಾನೆ ಇರುತ್ತೆ. ಸೊ ಅದರಿಂದ ಇಂತಹದ್ದನ್ನು ನೀನು
ಕಲ್ತ್ಕೊಳ್ಳೇಬೇಕು, ನಾನು ತಿಳ್ಕೊಳ್ಳೇಬೇಕು, ಇನ್ನು ನನಗೆ ನಾನು ತಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ವೆನ್ ಯು ಗೋ ಟು ಶ್ರುತಿ, ವೆನ್ ಯು ಗೋ ಟು ಸ್ಕ್ರಿಪ್ಚರ್ಸ್, ದೇ ವಿಲ್ ಟೀಚ್ ಯು, ದೇ ವಿಲ್ ಟೆಲ್ ಯು, ಸಿ ಯು ಆರ್ ನನ್ ಅದರ್ ದ್ಯಾನ್ ಬ್ರಹ್ಮ. ಒಂದೇ ಸರಿ ಹೇಳ್ಬಿಡುತ್ತೆ, ಯು ಆರ್ ನನ್ ಅದರ್ ದ್ಯಾನ್ ಬ್ರಹ್ಮ, ಯು ಆರ್ ಬ್ರಹ್ಮ, ತತ್ವಮಸಿ. That you who is separated from the body and mind, that is Brahma. So you are not the body and mind alva, you are separated from the body and mind. That separated entity, that you is Brahma. You are Brahma alone. ಅದಕ್ಕೆ ಇಂತಹ ಕೆಲವು ಸತ್ಯಗಳು ನಮಗೆ ಗೊತ್ತಾಗಬೇಕು ಅಂತ ಹೇಳಿ ಇಲ್ಲಿ ಲೋಕದಲ್ಲಿ ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಿ. ಇಂತಹ ಕೆಲವು ಸತ್ಯಗಳು, ಇಂತಹ ಜ್ಞಾನ ನಮ್ಮಲ್ಲಿ ಉಂಟಾಗಬೇಕು ಅಂತಂದಾಗ ನಾವು ಸಾಕಷ್ಟು ಕರ್ಮವನ್ನು ಮಾಡಬೇಕಾಗುತ್ತೆ. ಕರ್ಮಯೋಗದ ಕಾರಣದಿಂದ ಚಿತ್ತ ಶುದ್ಧಿ ಉಂಟಾಗುತ್ತೆ. ಪ್ರಾರಂಭದಲ್ಲಿ ಕರ್ಮವನ್ನು ಯಾಕೆ ಮಾಡ್ತೀವಿ ಅಂತಂದರೆ ನಮ್ಗೆ ಅದರಿಂದ ಏನೋ ಒಂದು ಸಿಗತ್ತೆ ಅಂತ. ಆಮೇಲೆ ಬಿಕಾಸ್ ಆಫ್ ಸಾಧನೆ, ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ಎ ಗುರು, ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಡಿವೈನ್, ನನ್ನಲ್ಲೂ ಕೂಡ ಒಂದು ಜಿಜ್ಞಾಸೆ ಉಂಟಾಗಿರುತ್ತೆ, ನನ್ನಲ್ಲಿ ವೈರಾಗ್ಯ ಉಂಟಾಗಿರುತ್ತೆ, ವಿವೇಕ ಜಾಗೃತವಾಗಿರುತ್ತೆ, ನನಗೇನೂ ಬೇಡ, ಈ ರೀತಿ ಹೇಳಿ ಕರ್ಮವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅದು ಕರ್ಮಯೋಗವಾಗಿ ಬದಲಾಗುತ್ತೆ. ಕರ್ಮಯೋಗದ ಕಾರಣದಿಂದ, ಬಿಕಾಸ್ ಆಫ್ ದಿ ಕರ್ಮಯೋಗ, ಚಿತ್ತ ಅನ್ನುವಂತಹದ್ದು ಶುದ್ಧಿಯಾಗ್ತಾ ಬರುತ್ತೆ. ಚಿತ್ತ ಶುದ್ಧಿಯಾದಾಗ ನಮ್ಮಲ್ಲಿ ಜಿಜ್ಞಾಸೆ ಎನ್ನುವಂತಹದ್ದು ಉಂಟಾಗುತ್ತೆ. ಜಿಜ್ಞಾಸೆ ಅಂತಂದರೆ ಆತ್ಮದ ವಿಚಾರವನ್ನು ಮತ್ತಷ್ಟು ಗಂಭೀರವಾಗಿ ನಾನು ತಿಳ್ಕೋಬೇಕು. ವಾಟ್ ಈಸ್ ದಿಸ್ ಆತ್ಮ? ಈ ಆತ್ಮ ಅಂತಂದ್ರೆ ಏನು? ಆತ್ಮನ ಸ್ವರೂಪ ಏನು? ಆತ್ಮನ ಸ್ವಭಾವ ಏನು? ಹೀಗೆ ಆತ್ಮನ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳ್ಕೊಳ್ಳುವಂತಹದ್ದು ಇಟ್ ಈಸ್ ಕಾಲ್ಡ್ ಜಿಜ್ಞಾಸ. ಆ ಜಿಜ್ಞಾಸೆ ಏನು ಅನ್ನುವಂತಹದ್ದು ಉಂಟಾಗುತ್ತೆ. ಆಮೇಲೆ ಮತ್ತಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾಗ, ಆಮೇಲೆ ಬಿಕಾಸ್ ಆಫ್ ದಟ್ ಮತ್ತೆ ನಾವು ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾಗ, ಇಟ್ ವಿಲ್ ಟೇಕ್ ಅಸ್ ವೆರಿ ನಿಯರ್ ಟು ದಿ ಸ್ಕ್ರಿಪ್ಚರ್ಸ್. ಆಗ ಸ್ಕ್ರಿಪ್ಚರ್ಸ್ ವಿಲ್ ರಿವೀಲ್ ದಿ ಟ್ರೂತ್. ಆಗ ಸ್ಕ್ರಿಪ್ಚರ್ಸ್ ಆಗ ನಮ್ಮಲ್ಲೂ ಕೂಡ ಪರಿಪಕ್ವತೆ ಅನ್ನುವಂಥದ್ದು ಉಂಟಾಗುತ್ತೆ. ಯಾಕೆಂತಂದರೆ ಅಷ್ಟೊತ್ತಿಗಾಗಲೇ ನಾವು ವಿ ಹ್ಯಾವ್ ಸಾಕಷ್ಟು ದೂರ ಬಂದಿರ್ತೀವಿ, ಸಾಕಷ್ಟು ಸಾಧನೆಯನ್ನು ಮಾಡಿರ್ತೀವಿ. ಕರ್ಮದಿಂದ ಪ್ರಾರಂಭ ಮಾಡಿ ಕರ್ಮಯೋಗವನ್ನು ಮಾಡ್ತೀವಿ. ಕರ್ಮಯೋಗದಿಂದ ಚಿತ್ತಶುದ್ಧಿಯಾಗಿರುತ್ತೆ. ಚಿತ್ತಶುದ್ಧಿಯಾದ ನಂತರದಲ್ಲಿ ಬಿಕಾಸ್ ಆಫ್ ದಿ ಚಿತ್ತಶುದ್ಧಿ ದೇರ್ ಈಸ್ ಜಿಜ್ಞಾಸೆ. ಜಿಜ್ಞಾಸೆಯಿಂದ ಆತ್ಮನ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿರ್ತೀವಿ. ಮತ್ತಷ್ಟು ತಿಳ್ಕೋಬೇಕು ಅಂತ ಹೇಳಿದಾಗ ನೇರವಾಗಿ ವಿ ಕಮ್ ಅಂಡ್ ಅಪ್ರೋಚ್ ದಿಸ್ ಶ್ರುತಿ ಆ್ಯಂಡ್ ಸ್ಕ್ರಿಪ್ಚರ್ಸ್. ಆಗ these scriptures will reveal the truth. It will tell you, hey, alas, you are that Brahma. ನೀನು ಏನು ಹುಡುಕ್ತಾ ಇದೆಯಾ, ಯಾವುದನ್ನು ಹುಡುಕ್ತಾ ಇದೆಯಾ, ಅದು ನೀನೇ ಆಗಿದೆಯಾ. ತತ್ವಮಸಿ. ಅಷ್ಟಾವಕ್ರ ಗೀತೆಯಲ್ಲಿ ಜನಕ ಮಹಾರಾಜನಿಗೆ ಗುರು ಅಷ್ಟಾವಕ್ರರು ಪಾಠವನ್ನು ಮಾಡ್ತಾರೆ. ಜನಕ ಎ ಬ್ರೈಟ್ ಡಿಸೈಪಲ್, ಅವನಲ್ಲಿ ಈ ರೀತಿ ತುಂಬ ಜಿಜ್ಞಾಸೆ. he is a realized master. ಜನಕ ಅವನಲ್ಲಿ ಆ ರಿಯಲೈಸೇಷನ್ ಅನ್ನುವಂತಹದ್ದು ಉಂಟಾದ ನಂತರದಲ್ಲಿ ಅವನು ಹೇಳ್ತಾನೆ, ದೇವರನ್ನ ನೀನು ಹುಡುಕಬೇಡ. ಡೋಂಟ್ ಸರ್ಚ್ ಫಾರ್ ದಿ ಗಾಡ್, ಯು ವಿಲ್ ನಾಟ್ ಗೆಟ್ ಹಿಮ್. ದೇವ್ರನ್ನ ನೀನು ಹುಡುಕ್ಬೇಡ, ಅವನು ಸಿಗೋದಿಲ್ಲ. ಯಾಕೆ? ನೀನೇ ಅದು. ಯು ಆರ್ ದಟ್ ಪರಮಾತ್ಮ. ನೀ ಯಾವುದನ್ನ ಹುಡುಕ್ತಾ ಇದೆಯಾ ಅದು ನೀನೇ ಆಗಿದೆಯಾ, ಹೆಂಗೆ ನಿನಗೆ ಸಿಗತ್ತೆ? ಯು ಆರ್ ದಟ್. ಇಟ್ಸ್ ಎ ರಿಯಲೈಸೇಷನ್, ಇಟ್ ಇಸ್ ಎ ಜ್ಞಾನ. ಈ ರೀತಿ ವೆನ್ ಯು ಗೋ ಅಂಡ್ ಅಪ್ರೋಚ್ ದಿ ಸ್ಕ್ರಿಪ್ಚರ್ಸ್, ಇಟ್ ವಿಲ್ ರಿವೀಲ್ ಯು that truth and it will tell you, you are that Brahma. ನೀನು ಬ್ರಹ್ಮನೇ ಆಗಿದೆಯಾ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳ್ತಿಲ್ಲ, ಡೋಂಟ್ ಸರ್ಚ್ ಫಾರ್ ದಿ ಗಾಡ್,
ನೀನು ಬ್ರಹ್ಮನೇ ಆಗಿದೆಯಾ. ತತ್ವಮಸಿ, ತತು ತ್ವಂ ಅಸಿ. ತತ್ತು ಅದು ಅಂತಂದ್ರೆ ಬ್ರಹ್ಮ, ತ್ವಂ ನೀನು, ಅಸಿ ಆಗಿದೆಯಾ, ಅದು ನೀನೇ ಆಗಿದೆಯಾ. ನೀ ಯಾವುದನ್ನು ಹುಡುಕ್ತಾ ಇದೆಯಾ, ನೀನು ಯಾವ ಕಾರಣದಿಂದ ಇಲ್ಲಿ ನನ್ನ ಬಳಿಗೆ ಬಂದಿದೆಯಾ, ಅದು ನೀನೇ ಆಗಿದೆಯಾ. ಹೇಗೆ ಅದನ್ನು ಹುಡುಕಕ್ಕೆ ಸಾಧ್ಯ? ಸೊ ಇಲ್ಲಿ ವೇದಾಂತ ಮತ್ತು ದಿಸ್ ಸ್ಕ್ರಿಪ್ಚರ್ಸ್ ಆ ರೀತಿ ನೇರವಾಗಿ ಅದು ನೀನೇ ಆಗಿದೆಯಾ ಅಂತ ಹೇಳ್ತಾ ಇದ್ದಾಗ, ಆ ನೀನು ಈಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ. ಅದು ನೀನೇ ಆಗಿದೆಯಾ, ಯು ಅಲೋನ್. ಸೊ ಬಟ್ ದಟ್ ನೀನು ಈಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ. ಸೊ ವೇದಾಂತ ಹೇಳುತ್ತೆ, ಒಬ್ಬ ಗುರು ಹೇಳ್ತಾನೆ, ಸತ್ಸಂಗದಲ್ಲೂ ಕೂಡ ಅದೇ ವಿಚಾರ. ಸೊ ಎಲ್ಲೆಲ್ಲೂ ಇದೇ ವಿಚಾರ. ಸೊ ನೀನು ಬ್ರಹ್ಮ, ವೆದರ್ ಇಟ್ ಈಸ್ ಸತ್ಸಂಗ ಆರ್ ವೆದರ್ ಇಟ್ ಈಸ್ ವೇದಾಂತ ಆರ್ ಇಟ್ ಈಸ್ ಸ್ಕ್ರಿಪ್ಚರ್ಸ್. ಸೊ ಎಲ್ಲಿ ಹೋದರೂ ಕೂಡ ದ ಸೇಮ್ ಸತ್ಯ ಈಸ್ ಬೀಯಿಂಗ್ ರಿವೀಲ್ಡ್. ನೀನು ಬ್ರಹ್ಮನಾಗಿದೆಯಾ. ಬಟ್ ದ ಕ್ವಶನ್ ಈಸ್, ಯಾಕೆಂದರೆ ಹೇಳಿದ ತಕ್ಷಣ ನನಗೆ ಅರ್ಥ ಆಗ್ಬಿಡುತ್ತೆ, ಇನ್ನು ಆ ಸ್ಟೇಜ್ ಕೂಡ ಅಲ್ಲ ಅದು. ಮೇ ಬಿ ಐ ಹ್ಯಾವ್ ಗಾನ್ ನಿಯರ್ ಟು ದಿ ಸ್ಕ್ರಿಪ್ಚರ್ಸ್. ಸೊ ಎಲ್ಲ ಯೋಗ್ಯತೆಯನ್ನು ಸಂಪಾದನೆ ಮಾಡಿ ಜಿಜ್ಞಾಸೆ ಉಂಟಾಗಿದೆ, ಸಾಧನೆಯನ್ನು ಮಾಡ್ತಾ ಇದ್ದೀನಿ, ಈಗ ವೇದಾಂತ ನೇರವಾಗಿ ಹೇಳ್ತು ನನಗೆ ಅರ್ಥ ಆಗೋದು. ಈವನ್ ದೆನ್ ದೆರ್ ಈಸ್ ಆಲ್ವೇಸ್ ಎ ಡೌಟ್. ಮತ್ತೆ ಮತ್ತೆ ಆ ಡೌಟ್ ಇದ್ದೇ ಇರುತ್ತೆ. ಇಟ್ ಈಸ್ ನಾಟ್ ದಟ್ ಈಸಿ. ಸೊ ಅಷ್ಟು ಸ್ಪಷ್ಟವಾಗಿ ವೇದಾಂತ ಉಪನಿಷತ್ತುಗಳು, ಒಬ್ಬ ಗುರು, ಸದ್ಗುರು ಹೀಗೆ ನೇರವಾಗಿ ಹೇಳಿದ್ರು ಕೂಡ ನೀನೇ ಬ್ರಹ್ಮ, ಅದು ನೀನೇ ಆಗಿದೆಯಾ, ನೀನು ಬ್ರಹ್ಮ ಅಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ನಮಗೆ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ನಾನು ಹೇಗೆ ಬ್ರಹ್ಮ ಆಗೋದಕ್ಕೆ ಸಾಧ್ಯ, ನಾನು ಹೇಗೆ ಬ್ರಹ್ಮ, ಏನಪ್ಪ ಈ ಥರ ಹೇಳ್ಬಿಡ್ತಲ್ಲ ನನ್ನನ್ನು, ನೀನು ಬ್ರಹ್ಮ ಅಂತ ಹೇಳ್ತಾ ಇದೆಯಲ್ಲ ವೇದಾಂತ, ನಾನು ಹೇಗೆ ಬ್ರಹ್ಮ. ಯಾಕೆಂತಂದರೆ ಇಲ್ಲಿಯವರೆಗೆ ನನ್ನ ಅನುಭವ ಹೇಗೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು, ನಾನು ಮೀನ್ಸ್ ದಿಸ್ ಬಾಡಿ. ಬಟ್ ಅಕಾರ್ಡಿಂಗ್ ಟು ವೇದಾಂತ ಏನು ಹೇಳ್ತು, ಬಾಡಿ ಈಸ್ ನಾಟ್ ಬ್ರಹ್ಮ. ಬಾಡಿ ಈಸ್ ನಾಟ್ ಬ್ರಹ್ಮ, ಬಿಕಾಸ್ ಬ್ರಹ್ಮ ಈಸ್ ಸೆಡ್ ಟು ಬಿ ದಿ ಸೋರ್ಸ್ ಆಫ್ ದಿಸ್ ಕ್ರಿಯೇಷನ್, ದಿಸ್ ಹ್ಯೂಜ್ ಕ್ರಿಯೇಷನ್. ಫಾರ್ ದಟ್ ಬ್ರಹ್ಮ ಈಸ್ ದಿ ಸೋರ್ಸ್. ಬಟ್ ಮೈ ಬಾಡಿ, ಈ ದೇಹ ಅನ್ನುವಂತಹದ್ದು, ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್, ಇಟ್ ಈಸ್ ನಾಟ್ ಕ್ರಿಯೇಟೆಡ್ ದಿಸ್ ಜಗತ್. ಜಗತ್ ಈಸ್ ಕ್ರಿಯೇಟೆಡ್ ಬೈ ದಿ ಸೃಷ್ಟಿಕರ್ತ, ದಿ ಬ್ರಹ್ಮ. ಸೊ ನನ್ನನ್ನು ಬ್ರಹ್ಮ ಅಂತ ಕರ್ತಾ ಇದೆ. ನಾನು ಅಂತಂದರೆ ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೀನಿ. ನನ್ನ ದೇಹ ಇಷ್ಟು ದೊಡ್ಡ ಸೃಷ್ಟಿಯನ್ನು ನಿರ್ಮಾಣ ಮಾಡಿಲ್ಲ. ಸೃಷ್ಟಿಯನ್ನು ನಿರ್ಮಾಣ ಮಾಡಿರುವಂತಹದ್ದು ಯಾರು? ಬ್ರಹ್ಮ. ವೇದಾಂತ ಹೇಳ್ತಾ ಇದೆ ಅದು ಬ್ರಹ್ಮ ನೀನೇ ಆಗಿದೆಯಾ ಅಂತ. ನಾನು ಅಂತಂದರೆ ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೀನಿ. ಈ ನನ್ನ ದೇಹ ಹೇಗೆ ಇಷ್ಟು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ? ಬಿಕಾಸ್ ಮೈ ಬಾಡಿ ಈಸ್ ಎ ಪಾರ್ಟ್ ಆಫ್ ದಿಸ್ ವರ್ಲ್ಡ್. ಈ ದೇಹ ಅನ್ನುವಂತಹದ್ದು ಜಗತ್ತಿನ ಒಂದು ಭಾಗ, ಜಗತ್ತಿಗೆ ಸಂಬಂಧಪಟ್ಟಿರುವಂತಹದ್ದು. ಬಿಕಾಸ್ ಮೈ ಬಾಡಿ ಈಸ್ ಎ ಪಾರ್ಟ್ ಆಫ್ ದಿಸ್ ವರ್ಲ್ಡ್. ಮತ್ತೆ ಮತ್ತೆ ಇದ್ರ ಬಗ್ಗೆ ಚಿಂತನೆ ಮಾಡಿ ಏನಿರ್ಬೋದು ಹಾಗೆ ಇನ್ನೊಂದು ನಿರ್ಧಾರಕ್ಕೆ ನಾವು ಬರ್ತೀವಿ. ಓಹೋ, ದಿಸ್ ಅಹಂಕಾರ ಈಸ್ ದಿ ಬ್ರಹ್ಮ. ಅಹಂಕಾರ means I sense, and this is related to the body, intellect, mind, senses, etc. So it is not the pure self. Ahankara ಅನ್ನುವಂಥದ್ದು is not the pure self. It is not pure aham. Pure aham is Paramatma. ಅಹಂ ಅಂತ ಹೇಳಿದಾಗ ನಾನು ದೇಹ, ಮನಸ್ಸು, ಬುದ್ಧಿ ಆ ಒಂದು ಸಂಕೀರ್ಣದೊಂದಿಗೆ ನನ್ನನ್ನು ಗುರುತಿಸಿಕೊಂಡು ಅದನ್ನು ಅಹಂ, ಅದು ನಾನು. ಸೊ ಐಸೆನ್ಸ್ ಅಂತ ಹೇಳಿದಾಗ ಈ ರೀತಿ ದೇಹ, ಮನಸ್ಸು, ಬುದ್ಧಿಯನ್ನು ಕುರಿತು ನಾನು ಅಂತ ತಿಳ್ಕೊಂಡಿರುವಂಥದ್ದು ಈಸ್ ನಾಟ್ ದಿ ಪ್ಯೂರ್ ಐ, ಬಟ್ ಪ್ಯೂರ್ ಐ ಈಸ್ ದಿ ಪರಮಾತ್ಮ. ಸೊ ಅಹಂಕಾರ ಕೂಡ ನಿಜವಾದ ಬ್ರಹ್ಮ ಅಲ್ಲ ಈ ಅರ್ಥದಲ್ಲಿ.
ಯಾಕೆಂತಂದ್ರೆ ನನ್ನ ಪ್ರಕಾರ ಅಹಂಕಾರ ಅಂತಂದರೆ ಈ ದೇಹ ಮನಸ್ಸು ಬುದ್ಧಿ. ಸೊ ಅಹಂಕಾರ ಇಸ್ ನಾಟ್ ದಿ ಬ್ರಹ್ಮ. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ದಿ ಹೆಲ್ಪ್ ಆಫ್ ಅಗೇನ್ ಮತ್ತು ಸ್ಕ್ರಿಪ್ಚರ್ಸ್. ಅದರ ಬಳಿಗೆ ಅದರ ಸಹಾಯವೇ ನಮಗೆ ಬೇಕಾಗುತ್ತೆ. ಯಾಕೆಂತಂದರೆ ಇಷ್ಟೆಲ್ಲ ಸಾಧನೆ ಮಾಡಿ ನಾವು ಸ್ಕ್ರಿಪ್ಚರ್ಸ್ ಹತ್ರ ಹೋದಾಗ ಅದು ಹೇಳುತ್ತೆ ನೀನು ಬ್ರಹ್ಮನೇ ಆಗಿದೆಯಾ ಅಂತ. ಹೇಳಿದ ಕೂಡಲೇ ಮತ್ತೆ ನಾವು ನಮ್ಮನ್ನು ನೋಡಿಕೊಂಡಾಗ ನಾನು ಇಲ್ಲಿವರೆಗೆ ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೆ, ಆದರೆ ನಾನು ಹೇಗೆ ಬ್ರಹ್ಮ ಆಗೋದಕ್ಕೆ ಸಾಧ್ಯ? ಈ ಬ್ರಹ್ಮ ಇಷ್ಟು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ, ನಾನು ಪ್ರಪಂಚದ ಒಂದು ಭಾಗ, ನಾನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಲಿಲ್ಲ ಅಂತಂದ ಮೇಲೆ ನಾನು ಹೇಗೆ ಬ್ರಹ್ಮ? ಆದ್ದರಿಂದ ನಾನು ಬ್ರಹ್ಮ ಅಲ್ಲ. ಸೊ ದೇಹವನ್ನು ಕುರಿತು ನಾನು ಅಂತ ನಾನು ಏನು ತಿಳ್ಕೊಂಡಿದ್ದೆ ಅದು ಬ್ರಹ್ಮ ಅಲ್ಲ. ಹಾಗಾದರೆ ನಾನು ಅಂತ ನಾನು ತಿಳ್ಕೊಂಡಿದ್ದೀನಲ್ಲ, ದಟ್ ಅಹಂಕಾರ, ಅದು ಬ್ರಹ್ಮ ಆಗಿದೆಯಾ? ಅದನ್ನು ಕುರಿತು ನಾನು ಚಿಂತನೆಯನ್ನು ಮಾಡಿದಾಗ ಗೊತ್ತಾಯಿತು ನಾನು ಅಂತ ನಾನೇನು ಅಂದ್ಕೊಂಡಿದ್ದೀನಿ ಅದು ದೇಹ ಮನಸ್ಸು ಬುದ್ಧಿ ಈ ಸಂಕೀರ್ಣದ ಒಳಗಡೆನೇ ಇದೆ, ಅದು ಅದನ್ನು ಬಿಟ್ಟು ಹೋಗ್ತಾನೆ ಇಲ್ಲ. ಸೊ ಇಟ್ ಈಸ್ ನಾಟ್ ಪ್ಯೂರ್ ಅಹಂ. ಪ್ಯೂರ್ ಅಹಂ ಈಸ್ ಪರಮಾತ್ಮ, ದಟ್ ಈಸ್ ಬ್ರಹ್ಮ. This is not pure aham. This aham is having the connections with the body, mind and intellect and etc. So ahankara is not also Brahma. So ಇಲ್ಲಿಗೆ ಮತ್ತೆ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. Again I have to go and ask the scriptures. So ಚಿತ್ತ ಶುದ್ಧಿಯಾದ ನಂತರದಲ್ಲಿ ಮೈತ್ತು ವೈರಾಗ್ಯ ಉಂಟಾದ ನಂತರದಲ್ಲಿ we develop this jignasa. What is this Atma? Who is this Atma? What is the nature of the Atma? What is the Swarupa of the Atma? So it means ಒಂದು ರೀತಿಯ hunger, the intense desire to know about the self. ಆತ್ಮನ್ನ ತಿಳ್ಕೊಳ್ಳೇಬೇಕು ಅನ್ನುವಂತಹ ತೀವ್ರವಾದ ಬಯಕೆ, ದ ಇಂಟೆನ್ಸ್ ಬರ್ನಿಂಗ್ ಡಿಸೈರ್ ಟು ನೋ ದಿ ಬ್ರಹ್ಮನ್. ಸಿ ಕಠೋಪನಿಷತ್ನಲ್ಲಿ ದ ಹೀರೋ ಈಸ್ ದಟ್ ಯಂಗ್ ಬಾಯ್ ನಚಿಕೇತ. ಸೊ ನಚಿಕೇತ ಚಿಕ್ಕ ಹುಡುಗ, ಬಾಲಕ. ಸೊ ಅವನಿಗೆ ಆತ್ಮನನ್ನು ತಿಳ್ಕೋಬೇಕು ಅನ್ನುವಂತಹ ಒಂದು ಜಿಜ್ಞಾಸೆ ಉಂಟಾಗುತ್ತೆ. ಬಹಳ ಸಣ್ಣ ವಯಸ್ಸು, ಬಟ್ ಸಂಸ್ಕಾರ ಚೆನ್ನಾಗಿದೆ. ಸೊ ಅವನಿಗೆ ತನಗೆ ಸಿಕ್ಕಂತಹ ಒಂದು ಆಪರ್ಚುನಿಟಿನಲ್ಲಿ ಹಿ ಮೀಟ್ಸ್ ಯಮರಾಜ. ಯಮರಾಜನನ್ನ ಭೇಟಿಯಾದ ನಂತರದಲ್ಲಿ ಯಮರಾಜ ಅವನಿಗೆ ಒಂದು ಅವಕಾಶದಲ್ಲಿ ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು ವಿತ್ 3 ವರಾಸ್, 3 ಬೂನ್ಸ್. ನೀನು 3 ವರಗಳನ್ನು ನನ್ನಿಂದ ಪಡ್ಕೋಬಹುದು ಅಂತ ಯಮರಾಜ ಅವನಿಗೆ ಹಿ ಸ್ಯಾಂಕ್ಷನ್ಸ್ 3 ಬೂನ್ಸ್. ಯಾಕೆಂತಂದರೆ ಯಮರಾಜನ ಬಳಿಗೆ ನಚಿಕೇತ ಹೋದಾಗ ದಿಸ್ ಯಮರಾಜ ವಾಸ್ ನಾಟ್ ಇನ್ ಸ್ಟೇಷನ್ ಅಂಡ್ ದಿಸ್ ಬಾಲಕ ನಚಿಕೇತ ಹಿ ಡೆಡ್ ನಾಟ್ ಎಂಟರ್ ಇನ್ ಟು ದಿ ಪ್ಯಾಲೇಸ್ ಆಫ್ ಯಮರಾಜ. ಸೊ ನಾನು ಐ ಆಮ್ ನಾಟ್ ಈವನ್ ದಿ ಗೆಸ್ಟ್, ಐ ಹ್ಯಾವ್ ಜಸ್ಟ್ ಕಮ್ ಟು ಸಿ ಯಮರಾಜ. ಅವನು ನನ್ನನ್ನು ಅತಿಥಿ ಅಂತ ಕೂಡ ಇನ್ನೂ ಕನ್ಸಿಡರ್ ಮಾಡಿಲ್ಲ. ಅದರಿಂದ ನಾನು ಹಾಗೆ ಅಷ್ಟು ಸುಲಭವಾಗಿ ನಾನು ಇನ್ನೊಬ್ಬರು ಮನೆಗೆ ಬರಬಾರ್ದು, ನಾನು ಬರೋದಿಲ್ಲ. ಐ ವಿಲ್ ವೇಟ್ ಫಾರ್ ಹಿಮ್. ಅವನು ನನ್ನ ಅಕ್ಸೆಪ್ಟ್ ಮಾಡ್ಕೋತಾನೋ ಇಲ್ವೋ ಗೊತ್ತಿಲ್ಲ, ನಾನು ಹೇಗೆ ಒಳಗೆ ಬಂದು ಕೂತ್ಕೊಳ್ಳಿ. ಸೊ ಐ ವಿಲ್ ವೇಟ್ ಫಾರ್ ಹಿಮ್. ಸೊ ಹಿ ಸಿಟ್ಸ್ ಔಟ್ಸೈಡ್. ಸೊ ಯಮರಾಜ ರಿಟರ್ನ್ಸ್ ಟು ದ ಪ್ಯಾಲೇಸ್ ಆಫ್ಟರ್ 3 days. ಸೊ ದಿಸ್ ನಚಿಕೇತ ಹಿ ವಾಸ್ ವೇಟಿಂಗ್ ಫಾರ್ ಯಮರಾಜ ಫಾರ್ 3 days and 3 nights. ಸೊ ಬಂದಂತಹ ಯಮರಾಜನಿಗೆ ಗೊತ್ತಾಗುತ್ತೆ ಬಂದಿರುವಂತಹ ಒಬ್ಬ ಅತಿಥಿ ಈಸ್ ಎ ಬ್ರಾಹ್ಮಣ ವಟು, ಎ ಸ್ಮಾಲ್ ಬಾಯ್, ಬ್ರಾಹ್ಮಿನ್ ಬಾಯ್ ಹೂ ಈಸ್ ಸೋ ನಿಷ್ಠಾ. ಸೊ ಒಬ್ಬ ಬ್ರಾಹ್ಮಣ ವಟು ನಮ್ಮ ಮನೆಗೆ ಬಂದಿದ್ದಾನೆ ಅಂತಂದರೆ ಹೀ ಈಸ್ ಲೈಕ್ ಅಗ್ನಿ. ಸೊ ಹೀ ಈಸ್ ಮೈ ಗೆಸ್ಟ್, ಹೀ ಈಸ್ ಮೈ ಅತಿಥಿ. ಸೊ ಇಟ್ ಈಸ್ ಮೈ ಡ್ಯೂಟಿ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹಿಮ್. ಈಗಾಗಲೇ ಅವನನ್ನು ನಾನು 3 ದಿನ ಕಾಯಿಸಿಬಿಟ್ಟಿದ್ದೀನಿ. ಪಾಪ ಒಳಗಡೆ ಕೂಡ ಬಂದಿಲ್ಲ, ಊಟ ತಿಂಡಿ ಮಾಡಿಲ್ಲ, ನಿದ್ರೆ ಕೂಡ ಮಾಡಿಲ್ಲ, ನೀರು ಕುಡಿದಿಲ್ಲ ಒಂದು ತೊಟ್ಟು. ಸೊ ನನ್ನಿಂದ ಅವನು 3 ಹಗಲು 3 ರಾತ್ರಿ ಕಾಯೋ ಹಂಗಾಗೋಯ್ತು. ಊಟ ತಿಂಡಿ ನಿದ್ರೆ ಏನೂ ಇಲ್ಲದೆ ಅವನು ಕಾಯೋ ಹಂಗಾಗೋಯ್ತು. ಸೊ ನನ್ನಿಂದ ಎಷ್ಟು ದೊಡ್ಡ ಅನ್ಯಾಯ ಆಗೋಯ್ತು.
ನಾನು ಅವನಿಗೆ ಕಾಯಿಸ್ಬಿಟ್ಟೆ, ನನ್ನಿಂದ ಹೀಗೆ ಆಗಬಾರ್ದಾಗಿತ್ತು, ಅಪಚಾರ ಆಗಬಾರ್ದಾಗಿತ್ತು. ಸೊ ಅತಿಥಿ ಅಂತಂದಮೇಲೆ ಹಿ ಈಸ್ ಎ ಅಗ್ನಿ, ಹಿ ಈಸ್ ಎ ದೇವ. ಅತಿಥಿ ಈಸ್ ದೇವ. ಸೊ ಒಬ್ಬ ಅತಿಥಿ ದೇವ ನನ್ನನ್ನು ನಾನು ಕಾಯೋ ಹಾಗೆ ಮಾಡಿಬಿಟ್ಟೆ. ನನ್ನಿಂದ ನಡೆದ ಅಪಚಾರಕ್ಕಾಗಿ ನಾನೀಗ ನಾನು ಈ ಒಂದು ಗಿಲ್ಟು ಕಡಿಮೆ ಆಗಬೇಕು, ನಾನು ಸರಿ ಮಾಡ್ಕೋಬೇಕು ಅಂತ ನಾನು ಬಂದಿರೋಂತಹ ಈ ಬ್ರಾಹ್ಮಣ ವಟುವಿಗೆ 3 ವರವನ್ನು ನಾನು ಕೊಡಬೇಕು ಅಂತ ಹೇಳಿ ಅವನು, ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು ವಿತ್ 3 boons, ಯು ಕ್ಯಾನ್ ಆಸ್ಕ್ ಎನಿಥಿಂಗ್. ಸೊ ನಚಿಕೇತ ಬೇರೆ ಬೇರೆ 2 ವರಗಳನ್ನು ಕೇಳಿ 3ನೇ ವರದಲ್ಲಿ ಅವನೇನು ಮಾಡ್ತಾನೆ, ಐ ವಾಂಟ್ ಟು ನೋ ಅಬೌಟ್ ದಿಸ್ ಟ್ರೂತ್, ಆತ್ಮನ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಹೇಳ್ತಾನೆ. ಸಿ ಜಿಜ್ಞಾಸೆ ಅಂತಂದರೆ ಐ ವಾಂಟ್ ಟು ನೋ ಅಬೌಟ್ ದಿ ಆತ್ಮ ಈಸ್ ನಾಟ್ ಜಿಜ್ಞಾಸೆ. ಜಿಜ್ಞಾಸೆ ಈಸ್ ಮಚ್ ಮೋರ್ ಬಿಗ್ಗರ್ ವರ್ಡ್. ಸಿ ಏನೋ ವಿವೇಕ ಜ್ಞಾನ ಬಂತು, ವೈರಾಗ್ಯ ಬಂತು, ವೈರಾಗ್ಯದಿಂದ ಜಿಜ್ಞಾಸೆ ಉಂಟಾಯಿತು, ನೋ ಐ ಆಮ್ ಪ್ರಿಪೇರ್ಡ್, ಐ ಆಮ್ ಯೋಗ್ಯ ಟು ನೋ ಅಬೌಟ್ ದಿ ಆತ್ಮ ವಿಚಾರ. ನೋ ನೋ ನೋ, ದಟ್ ಈಸ್ ನಾಟ್ ಜಿಜ್ಞಾಸೆ. ಜಿಜ್ಞಾಸೆ ಅಂತಂದರೆ ಈ ನಚಿಕೇತುವಿಗೆ ಬಂದಿರುವಂತಹ ಜಿಜ್ಞಾಸೆ. ಅವನು ತನಗೆ ಸಿಕ್ಕ 3 ವರಗಳಲ್ಲಿ 3ನೇ ವರದಲ್ಲಿ ಅವನು ಕೇಳ್ತಾನೆ, ಐ ವಾಂಟ್ ಟು ನೋ ಅಬೌಟ್ ದಿಸ್ ಟ್ರೂತ್, ಐ ವಾಂಟ್ ಟು ನೋ ಅಬೌಟ್ ದಿ ಫೈನಲ್ ಟ್ರೂತ್, ಐ ವಾಂಟ್ ಟು ನೋ ದಿಸ್ ಆತ್ಮಸ್ವರೂಪ, ವಾಟ್ ಈಸ್ ಆತ್ಮ, ಹೂ ಈಸ್ ಆತ್ಮ, ವಾಟ್ ಹ್ಯಾಪನ್ಸ್ ಆಫ್ಟರ್ ದಿ ಡೆತ್. ಹೀಗೆ ಅನೇಕ ಸತ್ಯಗಳನ್ನು ತಿಳ್ಕೋಬೇಕು. ಸೊ ಐ ವಾಂಟ್ ಟು ನೋ ಅಬೌಟ್ ದಿ ಟ್ರೂತ್. ಟ್ರೂತ್ ಈಸ್ ಅಲ್ಟಿಮೇಟ್ ಆ್ಯಂಡ್ ದಟ್ ಐ ವಾಂಟ್ ದಟ್ ಅಲ್ಟಿಮೇಟ್ ಟ್ರೂತ್. ಅದು ಬಿಟ್ಟು ನನಗೇನೇನು ಬೇಡ. ಸೊ ಯಮರಾಜ ಹೇಳ್ತಾನೆ, ನೋ ನೋ ನೋ, ಯು ಆರ್ ನಾಟ್ ಕ್ವಾಲಿಫೈಡ್, ಯು ಆರ್ ಎ ಸ್ಮಾಲ್ ಬಾಯ್, ಯು ಆರ್ ಎ ವೆರಿ ಸ್ಮಾಲ್ ಬಾಯ್, ಯು ಆರ್ ನಾಟ್ ಕ್ವಾಲಿಫೈಡ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ಈವನ್ ದೇರ್ ಆರ್ ಸೋ ಮೆನಿ ದೇವತಾಸ್, ಅವರಿಗೆ ಅರ್ಥ ಆಗದೇ ಇರೋದು ಇದು. ಈ ಒಂದು ಸತ್ಯ ಅವ್ರಿಗೆ ಕೂಡ ಅರ್ಥ ಆಗೋದಿಲ್ಲ, ಅವ್ರಿಗೂ ಕೂಡ ನಾನು ಇದನ್ನು ಕೊಟ್ಟಿಲ್ಲ ಈವರೆಗೆ. ಅಂತಾದ್ರಲ್ಲಿ ನೀನು ಕೇಳ್ತಾ ಇದೀಯ, ದೇವತೆಗಳಿಗೆ ಅರ್ಥ ಆಗದೆ ಇರುವಂತಹ ವಿಚಾರವನ್ನು ನೀನು ನನ್ನಿಂದ ತಿಳ್ಕೋಬೇಕು ಅಂತ ನೀನು ಪ್ರಯತ್ನ ಪಡ್ತಾ ಇದೆಯಲ್ಲ, ಇದು ಮೂರ್ಖತನ. ಟೈಮ್ ವೇಸ್ಟ್ ಮಾಡಬೇಡ, ಇದ್ರ ಬದಲು ಬೇರೆ ಏನು ಬೇಕಾದ್ರೂ ಕೇಳ್ಕೊ. 3ನೇ ವರದಲ್ಲಿ ನೀನು ಈಗಾಗಲೇ 2 ವರಗಳನ್ನು ಕೇಳ್ಕೊಂಡಿದ್ಯಾ, ನಾನು ಸ್ಯಾಂಕ್ಷನ್ ಮಾಡಾಗಿದೆ. ಅದೇ ರೀತಿ ನೀನು ಇದನ್ನು ಬಿಟ್ಟು ಮತ್ತೆ ಬೇರೆ ಏನು ಬೇಕಾದ್ರೂ ಕೇಳು, ಐ ಆಮ್ ಗೋಯಿಂಗ್ ಟು ಗಿವ್ ಯು. ಸಿ, ನಿನಗೆ ಲಾಂಗ್ ಲೈಫ್ ಬೇಕಾ, ಎಂಟೈರ್ ಮಹತಿ ಅಂತಂದರೆ ಭೂಮಿಯ ಬಹಳ ದೊಡ್ಡ ಭಾಗದ ಒಡೆತನ ಬೇಕಾ ನೀನು? ಡು ಯು ವಾಂಟ್ ಟು ಬಿಕಮ್ ದಿ ಸಾಮ್ರಾಟ ಆಫ್ ದಿಸ್ ಹ್ಯೂಜ್ ವರ್ಲ್ಡ್? ಐ ವಿಲ್ ಮೇಕ್ ಯು ಸಾಮ್ರಾಟ. ಸೊ ನೀನು ಸಾಮ್ರಾಟ, ನಿನಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ 100 ವರ್ಷ ಬದುಕಿ ಬಾಳುವಂತಹ ಅವಕಾಶಗಳನ್ನು ಕೊಡ್ತೀನಿ. ಧನ ಸಂಪತ್ತು, ಒಡವೆ, ಏನೆಲ್ಲ ಬೇಕು ಎಲ್ಲವನ್ನ ನಾನು ಕೊಡ್ತೀನಿ. ದೀರ್ಘ ಆಯಸ್ಸು. ಹೀಗೆ ಯಮರಾಜ ಅವನಿಗೆ, ನಚಿಕೇತನಿಗೆ ಅನೇಕ ಬೇರೆ ಬೇರೆ ಆಕಾಂಕ್ಷೆಗಳನ್ನು ತೋರಿಸ್ತಾನೆ. ನೀ ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಕೊ, ಅಥವಾ ಎಲ್ಲನೂ ಬೇಕಾದ್ರೂ ಕೇಳ್ಕೊ. ಸಿ, ನನಗೆ ತಿಳಿದಿರೋಂತಹದ್ದು ಇವುಗಳನ್ನು ನಾನು ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೇಳು. ಬಹುಶಃ ನನಗೆ ಗೊತ್ತಿಲ್ಲದೆ ಇರೋದು ಇದು ಯಾವುದೂ ಅಲ್ಲದೆ ಆತ್ಮವಿಚಾರವನ್ನು ಬಿಟ್ಬಿಡು. ನಾ ಈಗ ಇಲ್ಲಿವರೆಗೆ ಏನು ನಿನಗೆ ಆಫರ್ ಮಾಡಿದ್ದೀನಿ ಅದಲ್ಲದೆ ಬೇರೆ ಇನ್ನೇನಾದ್ರು ನಿನ್ನ ಮನಸ್ಸಿನಲ್ಲಿ ಇದ್ದರೆ ಅದನ್ನು ಬೇಕಾದ್ರೂ ಕೇಳ್ಕೊ. ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು ವಿತ್ ದಟ್, ಬಟ್ ನಾಟ್ ದಿಸ್ ಆತ್ಮವಿಚಾರ. ಯು ಆರ್ ನಾಟ್ ಕ್ವಾಲಿಫೈಡ್ ಫಾರ್ ದಟ್. ಬಟ್ ನಚಿಕೇತ he was stubborn. So he says no. ನಿನಗೆ ಗೊತ್ತಿರೋ ವಿಚಾರ ಅದು. ದೇವತೆಗಳಿಗೆ ನೀನು ಕೊಟ್ಟಿಲ್ಲ, ನನಗೆ ಬೇಕು ಅಂತ ಕೇಳ್ತಾ ಇದ್ದು ನನಗೂ ಕೊಟ್ಟಿಲ್ಲ, ಮತ್ತು ನೀ ಯಾರಿಗೂ ಕೊಡದೆ ಹೋದರೆ ಆ ವಿದ್ಯೆ ನಶಿಸಿ ಹೋಗುತ್ತಲ್ವಾ? ಐ ಆಮ್ ಯೋಗ್ಯ ಫಾರ್ ದಟ್, ಐ ಆಮ್ ಪ್ರಿಪೇರ್ಡ್. ದಟ್ ಈಸ್ ಜಿಜ್ಞಾಸ. ಸೊ ದಟ್ ಬಯಕೆ ಈಸ್ ಕಾಲ್ಡ್ ದಿ ಜಿಜ್ಞಾಸ. ಸೊ ಹಿ ಅಪ್ರೋಚ್ಡ್ ಯಮರಾಜ. ಸೊ ಹೀಗೆ ನಮ್ಮ ಅಂತಃಕರಣದಲ್ಲಿ ದಟ್ ಪ್ಯೂರಿಟಿ ಅದು ಹುಟ್ಟಬೇಕು. ಸೊ ದೆನ್ ವಿ ಹ್ಯಾವ್ ಟು ಡೆವಲಪ್ ದಟ್ ಇಟ್ ಜಿಜ್ಞಾಸ. ನಾನು ಯಾರು, ನಾನು ಅಂತಂದರೆ ಯಾರು? ಸೊ ವಾಟ್ ಈಸ್ ಮೈ ರಿಯಲ್ ನೇಚರ್? ನನ್ನ ನಿಜವಾದ
ಸ್ವಭಾವ, ಸ್ವರೂಪ ಏನು, ನನ್ನ ಸ್ವರೂಪ ಲಕ್ಷಣ ಏನು. ಸೊ ಇದನ್ನು ನಾನು ತಿಳ್ಕೋಬೇಕು, ನನ್ನ ಬಗ್ಗೆ ನಾನು ತಿಳ್ಕೋಬೇಕು. ನನ್ನನ್ನು ಬ್ರಹ್ಮ ಅಂತ ಕರೀತಾ ಇದೆಯಲ್ವಾ, ಸೊ ನನಗೆ ಅದು ಗೊತ್ತಾಗಬೇಕು. ಸೊ ಇಂತಹ ಬಯಕೆ ಉಂಟಾದಾಗ ಐ ಸೀಕ್ ಹೆಲ್ಪ್ ಫ್ರಮ್ ದಿ ಸದ್ಗುರು ಆರ್ ಥ್ರೂ ಸ್ಕ್ರಿಪ್ಚರ್ಸ್. ಸೊ ಒಂದು ವೇಳೆ ನನಗೆ ಗುರುವಿನ ಮೂಲಕ ಈ ಪಾಠ ಪ್ರವಚನಗಳು ಗೊತ್ತಾಗಲಿಲ್ಲ, ಸಿಕ್ಕಲಿಲ್ಲ ಅಂತಂದಾಗ ನಾನೇ ಶಾಸ್ತ್ರವನ್ನು ಓದಿ ತಿಳಿತೀನಿ ಅಂತಂದಾಗ ಇಟ್ಸ್ ಎ ರಾಂಗ್ ಡೈರೆಕ್ಷನ್. ಬಿಕಾಸ್ there are certain truths which only a Sadguru can guide you. That's all. ಗುರು ಮುಖೇನ ಅಂತ ಹೇಳ್ತಾರೆ. ಸೊ ಇಲ್ಲಿಯವರೆಗೆ ನಾನು ಗುರು ಹತ್ರ ಹೋಗಿದ್ದೆ, ಬಟ್ ಏನೂ ಪ್ರಯೋಜನ ಆಗಲಿಲ್ಲ. ಈಗ ನಾನೇ ನೇರವಾಗಿ ಓದ್ಕೋತೀನಿ, ತಿಳ್ಕೋತೀನಿ. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಯು ನೀಡ್ ಎ ಸದ್ಗುರು ಫಾರ್ ದಿಸ್ ಪರ್ಪಸ್. ಇಫ್ ಯು ವಾಂಟ್ ಟು ನೋ ದಿಸ್ ಟ್ರೂತ್, ಯು ನೀಡ್ ಎ ಗುರು. ಮೇ ಬಿ ವೇದಾಂತ, ಸ್ಕ್ರಿಪ್ಚರ್ಸು, ಶಾಸ್ತ್ರ ಗ್ರಂಥಗಳು ಅಂತ ಹೇಳಿ ನಾವೆಲ್ಲ ಇದ್ದೀವಿ, ಬಟ್ ಸ್ಟಿಲ್ ಯು ನೀಡ್ ಎ ಗುರು. ಸೊ ಯಾಕೆಂತಂದರೆ ನಾನೇ ಓದಿ ತಿಳ್ಕೊತೀನಿ ಅಂತಂದಾಗ ಅಲ್ಲಿ ಆಗುವಂತಹ ವಾಟ್ ಹ್ಯಾಪನ್ಸ್, ಸಪೋಸ್ ಐ ವಿಲ್ ಗೋ ಅಂಡ್ ಸ್ಟಡಿ ಆನ್ ಮೈ ಓನ್. ಹಿ ಸೇಸ್ ಶ್ರುತಿ ವಿಪ್ರತಿಪನ್ನ. ಶ್ರುತಿ ಅಂತಂದರೆ ಆಲ್ ದಟ್ ವಿ ಹ್ಯಾವ್ ಹರ್ಡ್ ಸೋ ಫಾರ್ ಈಸ್ ಕಾಲ್ಡ್ ಶ್ರುತಿ, ಆರ್ ವಿ ಹ್ಯಾವ್ ರೆಡ್ ಸೋ ಫಾರ್, ದಟ್ ಈಸ್ ಆಲ್ಸೋ ಶ್ರುತಿ. ಆ್ಯಂಡ್ ದೀಸ್ ಶ್ರುತಿ, ಬಿಕಾಸ್ ಅಲ್ಲಿ ದೆರ್ ಈಸ್ ನೋ ಸದ್ಗುರು. ಯಾರೋ ಹೇಳಿರೋದನ್ನ, ಶ್ರುತಿ ಹೇಳಿರೋದನ್ನ ಕೇಳಿದ್ದೀನಿ ಅಥವಾ ನಾನೇ ಓದಿದ್ದೀನಿ. ಈ ರೀತಿ ಓದಿದಾಗ ಇಟ್ ಕ್ರಿಯೇಟ್ಸ್ ಸೋ ಮೆನಿ ಕನ್ಫ್ಯೂಷನ್ಸ್ ಇನ್ ಮೈ ಮೈಂಡ್. ಸೊ ಗುರುಮುಖೇನ ನಾನು ಶ್ರವಣ ಮಾಡಿರಬಹುದು ಅಥವಾ ಸ್ವಾಧ್ಯಾಯ ಕೂಡ ಆಗಿರಬಹುದು, ಬಟ್ ಸ್ಟಿಲ್ ಕೆಲವೊಂದು ಸತ್ಯಗಳು ನನಗೆ ಬೇಕು, ಪೂರ್ಣವಾಗಿ ನನಗಿನ್ನೂ ಅರ್ಥ ಆಗಿಲ್ಲ. ಇಟ್ ಈಸ್ ಸ್ಟಿಲ್ ಇಟ್ ಈಸ್ ನನ್ನಲ್ಲಿ ಆ ಒಂದು ಪ್ರಶ್ನೆಗಳು ಇದೆ ಅಂತಂದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ವಿ ಮೇ ಗೆಟ್ ಸೋ ಮೆನಿ ಕನ್ಫ್ಯೂಷನ್ಸ್. ನಮ್ಮ ಸಂಶಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯ ಕನ್ಫ್ಯೂಷನ್ಸ್ಗಳು ಅನ್ನೋದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ, ಅನೇಕ ಸಾಧ್ಯ ಸಾಧನ ಸಂಬಂಧ ಪ್ರಕಾಶನ ಶ್ರುತಿಭಿಹಿ. ಸಿ ದೇರ್ ಆರ್ ವೆರೈಟಿ ಆಫ್ ಗೋಲ್ಸ್. ಅನೇಕ ಉದ್ದೇಶಗಳು ನಿನ್ನಲ್ಲಿದೆ. ಒಂದೊಂದು ಹೊಸ ವಿಚಾರ ನೀನು ತಿಳ್ಕೋತಾ ಇದ್ದ ಹಾಗೆ ಉಳಿದ ಉದ್ದೇಶಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಗೋಲ್ ಅಂತ ಹೇಳಿದಾಗ ಅದು ಕೇವಲ ಒಂದು ಮಾತ್ರ ಆಗಿರಬೇಕು. ಅಲ್ಲಿ ಅನೇಕ ಈಸ್ ಎ ರಾಂಗ್. ಅನೇಕ ಈಸ್ ಎ ರಾಂಗ್ ಗೋಲ್ ಸೆಟ್ಟಿಂಗ್. ಸೊ ಸಾಮಾನ್ಯವಾಗಿ ಗೋಲ್ ಅಂತಂದಾಗ ಅದು ಕೇವಲ ಒಂದು ಮಾತ್ರವೇ ಆಗಿರಬೇಕು. ಅದನ್ನು ಹೊರತುಪಡಿಸಿ ನನಗಿನ್ನೇನು ಬೇಡ. ಸೊ ಉದ್ದೇಶದಲ್ಲಿ ನೀನು ವಿಚಲಿತನಾಗಬಾರ್ದು. ಬಿಕಾಸ್ ವೈಲ್ ನೋಯಿಂಗ್ ಸೋ ಮೆನಿ ಥಿಂಗ್ಸ್, there is a possibility that we may get lot of confusions. So chances are there. So it is because of lack of focus. ಯಾಕೆಂತಂದ್ರೆ ಒಂದೇ ಇದೆ ಅಂತಂದಾಗ ಕೇವಲ ಅಲ್ಲಿ ಮಾತ್ರ ಫೋಕಸ್ ಮಾಡ್ಬೋದು. ವೆನ್ ದೇರ್ ಆರ್ ಸೋ ಮೆನಿ ಗೋಲ್ಸ್ ಅಂತಂದಾಗ ಆ ಫೋಕಸ್ ಅನ್ನೋವಂಥದ್ದನ್ನು ನೀನು ಎಲ್ಲ ಕಡೆ ಹರಡಬೇಕಾಗತ್ತೆ. ಆಗ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಫೋಕಸ್ ಚಿತ್ತ ಅನ್ನುವಂತಹದ್ದು ಅಲುಗಾಡಲು ಪ್ರಾರಂಭ ಆಗುತ್ತೆ. ಸೊ ದೆರ್ ಈಸ್ ನೋ ಏಕಾಗ್ರತೆ. ಸೊ ನಂಬರ್ ಆಫ್ ಕನ್ಫ್ಯೂಷನ್ಸ್ ವಿಲ್ ಗೋ ಅಪ್, ಇಟ್ ವಿಲ್ ಇನ್ಕ್ರೀಸ್. ಕನ್ಫ್ಯೂಷನ್ಸ್ಗಳು ಕ್ಲಿಯರ್ ಆಗುವವರೆಗೆ ನಿನಗೆ ಸತ್ಯ ಅನ್ನುವಂತಹದ್ದು ಸಿಗೋದಿಲ್ಲ. ಸೊ ಯು ಹ್ಯಾವ್ ಟು ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ನೀನು ಮುಂದೆ ಹೋಗೋದಕ್ಕೆ ಮುಂಚೆ ಎಲ್ಲ ಸಂಶಯಗಳನ್ನು ನೀನು ಪರಿಹಾರ ಮಾಡಿಕೊಂಡು ಆ ನಂತರದಲ್ಲಿ ನೌ ಐ ಆಮ್ ರೆಡಿ, ಐ ಆಮ್ ಫಿಟ್, ಐ ವಾಂಟ್ ಟು ನೋ ದಿಸ್. ನೌ ದೆರ್ ಈಸ್ ನೋ ಡೌಟ್. ಸೋ ಫಾರ್ ವಾಟ್ ಎವರ್ ಈಸ್ ಹರ್ಡ್ ಆರ್ ವಾಟ್ ಎವರ್ ಈಸ್ ಶ್ರವಣ, ವಾಟ್ ಎವರ್ ಈಸ್ ಟೋಲ್ಡ್, ಐ ಹ್ಯಾವ್ ಗಾಟ್ ದಿ ಕ್ಲಾರಿಟಿ. ನೌ ದೆರ್ ಈಸ್ ನೋ ಕನ್ಫ್ಯೂಷನ್ಸ್. ನೌ ಐ ಆಮ್ ರೆಡಿ ಟು ಅಂಡರ್ಸ್ಟ್ಯಾಂಡ್ ದಿ ನೆಕ್ಸ್ಟ್ ಟಾಪಿಕ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.